ಫೀಟ್ ಹೊಡಿಬೇಕಂದ್ರೆ ನಿಮ್ಗೆ ಈ ಮಾತ್ರ ಬ್ಯಾಕ್ ಸೈಡ್ ಅಲ್ಲಿ ಓಪನ್ ಇರ್ಬೇಕು ಸರ್ ಏರಿಯಾ. ಪ್ಲಸ್ ನಿಮ್ಗೆ ಈ ಎಲ್ಲಾ ಏರಿಯಾ ಟೋಟಲ್ ಆಗಿ ನಮ್ಗೆ ನೀರು ಇಳಿದಾಗ ಅದು ಬರುತ್ತೆ ಸರ್, ಕೂಲಿಂಗ್ ಒಂದು ರೇಂಜ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತೀರಾ? ನೆಕ್ಸ್ಟ್ ಲೆವೆಲ್ ಸರ್ ಅದು. ಇನ್ನೊಂದು ಮಾಡೆಲ್ ಸರ್ ಇದು ಎಕ್ಸ್ಪ್ರೆಸ್ ಅಂತ ಹೇಳಿ, ಇವು ಕೂಡ ಅಷ್ಟೇನೆ ಒಂದು ಒಳ್ಳೆ ಕ್ವಾಲಿಟಿ ಕೂಲರ್ ಸರ್. ನಿಮ್ಮ ಮಾರ್ಕೆಟ್ ಅಲ್ಲಿ ಈ ರೇಟ್ ಗಳಲ್ಲಿ ಯಾರು ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಇದು ಕೂಡ 5500 ರೂಪಾಯಿ, 30 ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ, ಹೆವಿ ಕೂಲಿಂಗ್ ಬರುತ್ತೆ ಸರ್. ಎಲ್ಲಾ ಕೂಲರ್ ಗಳಿಗೂ ಕೂಡ ಲೈಫ್ ಟೈಮ್ ಫ್ರೀ ಸರ್ವಿಸ್ ವಾರಂಟಿ. ಏನ್ ಸರ್ ಅದು ಲೈಫ್ ಟೈಮ್ ಫ್ರೀ ಸರ್ವಿಸ್ ವಾರಂಟಿ? ಸರ್ ಲೈಫ್ ಟೈಮ್ ಫ್ರೀ ಸರ್ವಿಸ್ ವಾರಂಟಿ ಅಂದ್ರೆ ಒಂದು ಗ್ಯಾರಂಟಿ ಪೀರಿಯಡ್ ಅಂತ ಇರುತ್ತೆ ಸರ್. ಗ್ಯಾರಂಟಿ ಪೀರಿಯಡ್ ಅಲ್ಲಿ ಮೋಟರ್ ಆಗ್ಲಿ ಪಂಪ್ ಆಗ್ಲಿ ಏನಾದ್ರು ಮೆಟೀರಿಯಲ್ ಆಗ್ಲಿ ಹೋಗಿದ್ರೆ ಅದು ನಾವು ಫ್ರೀ ಕಾಸ್ಟ್ ಅಲ್ಲಿ ಚೇಂಜ್ ಮಾಡ್ಕೊಡ್ತೇವೆ. ಸರಿ, ಆಫ್ಟರ್ ದಟ್ ಏನಾದ್ರು ಹೋದ್ರೆ ಪಾರ್ಟ್ಸ್ ಏನಾದ್ರು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕೂಲರ್ ಇನ್ಫಾರ್ಮೇಷನ್ ಜೊತೆ. ಹೊಸದಾಗಿಂದ ಕೂಲರ್ ಅಂತ ಹೇಳಬೇಕಾಗಿಲ್ಲ, ಆಲ್ರೆಡಿ ದೊಡ್ಡ ಹಲ್ಕ್. ಹೌದು ವೀಕ್ಷಕರೇ, ಇದನ್ನು ನಾನು ಹಲ್ಕ್ ಕೂಲರ್ ಅಂತ ಹೆಸರಿಟ್ಟಿದ್ದೀನಿ. ಹಲ್ಕ್ ಕೂಲರ್ ಮೇಲೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಇನೋವೇಷನ್ನು, ಈ ಥರ ಕ್ವಾಲಿಟಿ ಆ್ಯಂಡ್ ಅನ್ಬೀಟೇಬಲ್ ಪ್ರೈಸು ನಮಗೆ ಸಿಗುವಂಥದ್ದು NR ಕಾರ್ಪೊರೇಷನಲ್ಲಿ. NR ಕಾರ್ಪೊರೇಷನ್ ಅವರು ನೋಡಿ ಈ ಸೀಸನ್ಗೆ ತಕ್ಕಾದಂಥ ಬೆಸ್ಟ್ ಕೂಲರ್ಗಳನ್ನು ತೊಗೊಂಡ್ಬರ್ತಾ ಇದ್ದಾರೆ. ಇಡೀ ಮಾರ್ಕೆಟಲ್ಲಿ ಎಲ್ಲೇ ಸರ್ಚ್ ಮಾಡಿರಿ ನೀವು, ಯಾವುದೇ ಮಿನಿಮಮ್ 10 ಲೀಟ್ರಿಂದ ಹಿಡಿದು ಇದು 20 ಲೀಟ್ರ್ವರೆಗೂ ಕೂಡ ನಿಮಗೆ ಎಲ್ಲ ವೆರೈಟೀಸ್ ಸಿಗುತ್ತೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು. ಕಲರ್ಫುಲ್ ಬೇಕಾ ನಿಮಗೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ, ಎಲ್ರಿಗೂ ಇಷ್ಟವಾಗಿರುವಂಥ G20 ಮಾಡೆಲ್ ಬೇಕಾ, ಇಲ್ಲ ನಮಗೆ ಬಾಹುಬಲಿ ಬೇಕಾ, ಇಲ್ಲ ಇದೆಲ್ಲಕ್ಕಿಂತ ದೊಡ್ಡದು ಹಲ್ಕ್ ಬೇಕಾ, ಹಲ್ಕ್ ಕೂಡ ನಿಮಗೋಸ್ಕರ ರೆಡಿ ಇದೆ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಸರ್ ಕೆಳಗಡೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಸಾರಿ ಮೇಲಿಂದ ಹೇಳ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಚೆನ್ನಾಗಿದ್ದೀನಿ. ಇಂಥ ಕೂಲರ್ ಇದ್ರೆ ಆರಾಮಾಗಿರ್ಬೋದು ಮನೆಯಲ್ಲೂ ಕೂಡ. ಸರ್ ಹೊಸದು ಏನಿದೆ ಸರ್? ಸರ್ ಹೊಸದು ನೀವು ಕಲೆಕ್ಷನ್ಸ್ ನೋಡ್ಬೋದು, ಎಲ್ಲಾನು ಹೊಸದೇ ಅಂತ ಹೇಳ್ಬೋದು ಸರ್. ಓಕೆ, ಇನ್ಕ್ಲೂಡ್ ನೀವು ಕುತ್ಕೊಂಡಿರೋದ್ರ ಮೇಲೆ ಸಮಾನವಾಗಿ ಇದು ಕೂಡ ಎಲ್ಲ ಕೂಡ ಹೊಸವೇ ಸರ್. ಅಲ್ವಾ? ಹೌದು ಸರ್. ನಿಮಗೆ ನನ್ನ ನೋಡಿ ಮೇಲ್ಗಡೆ ಮಾತಾಡೋದು ಕಷ್ಟ ಇರ್ಬೋದು ವೀಕ್ಷಕರೇ, ನನಗೂ ಕೂಡ ಕಷ್ಟ ಆಗ್ತಾ ಇದೆ. ಕೆಳಗಡೆ ಬರ್ತೀನಿ, ಆರಾಮಾಗಿ ಮಾತಾಡೋಣ. ಇದೇನಿದು ಹಲ್ಕು, ಎಷ್ಟೊಡ್ದು ಹೆಂಗೆ ತಗೊಬಂದ್ರು, ಆ್ಯಂಡ್ ಇವೆಲ್ಲ ಏನು ಕಲರ್ಫುಲ್ಲು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಮಾತಾಡೋಣ. ಸರ್ ಅಂತೂ ಕೆಳಗೆ ಬಂದೆ. ನನ್ನ ಕೆಲಂತೂ ದುಮ್ಕೋ ಸಾಹಸ ಮಾಡೋಕ್ಕಾಗಲಿಲ್ಲ. ನೀವು ದುಮ್ಕಿ ಅಂತಂದರೆ ಸರ್ ಇದ್ರ ಹೆಸರು ಏನು ಸರ್? ಇದು ನೀವು ಇಟ್ಟಿರೋ ಹೆಸರು ಹೇಳಿ ಸರ್, ಆ್ಯಕ್ಚುಲಿ ಹೆಸರು. ಸರ್ ಇವರು ಬಂದು ಟೆಂಟ್ ಕೂಲರ್ ಅಂತ. ಟೆಂಟ್ ಕೂಲರ್ 220 ವಾಟರ್ ಕೆಪಾಸಿಟಿ ಸರ್. 220 ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ. ಓಕೆ ಓಕೆ. ಇದನ್ನ ನಾವೇನಾದ್ರೂ ತಗೊಂಡೋಗ್ಬಿಟ್ಟು ನೀವು ಹೇಳಿದ್ರೆ ಟೆಂಟ್ ಕೂಲರ್ ಅಂತ, ಎಷ್ಟು ದೊಡ್ಡ ಏರಿಯಾನ ಕೂಲ್ ಮಾಡುತ್ತೆ ಸರ್ ಇದು? ಸರ್ ಇದು ಬಂದು ನಿಯರ್ ಬೈ ಒಂದು 100 ಫೀಟ್ನ ರೂಮ್ ಏನಾದರೂ ಇರುತ್ತಾ ಟೋಟಲ್ಲಿ. ನಮ್ಗೇನಂದ್ರೆ ಫಂಕ್ಷನ್ಸ್ ನಡೀತಾ ಆಚೆ ಕಡೆ, ಕಲ್ಯಾಣ ಮಂಟಪ ಈ ಥರ ಏರಿಯಾಗಳಲ್ಲಿ ಯೂಸ್ ಮಾಡಲಿಕ್ಕೆ, ಜನ ಎಲ್ಲಾದ್ರೆ ಜಾಸ್ತಿ ಜನ ಇರ್ತಾರೋ ಆ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಸರ್. ಎಷ್ಟಂತೀರಾ ಇದು? ಹೌದು ಸರ್. ಸರ್ ಆಮೇಲೆ 220 ಲೀಟರ್ ತುಂಬಿಸ್ಬಿಟ್ವಿ ಅನ್ಕೊಳ್ಳಿ, ಎಷ್ಟು ದಿನ ಬರುತ್ತೆ ಸರ್ ಇದರಲ್ಲಿ ನೀರು? ಸರ್ 2 ಡೇಸ್ ಬರುತ್ತೆ. 2 ದಿನ ಬರುತ್ತೆ. ಬಟ್ ಇದು 2 ದಿನ 1 ದಿನ ಅನ್ನೋದು ಮ್ಯಾಟರ್ ಅಲ್ಲ ಸರ್. ಕೂಲಿಂಗ್ ಏನ್ ಬರುತ್ತೆ, ಏರ್ ಫ್ಲೋ ಏನ್ ಬರುತ್ತೆ, ನೀರು ಎಷ್ಟು ತಗೊಂಡ್ರೆ ಅಷ್ಟು ಕೂಲಿಂಗ್ ಜಾಸ್ತಿ ಆಗುತ್ತೆ ಅಂತ ಅರ್ಥ ಸರ್. ಅದು ಇಂಪಾರ್ಟೆಂಟ್. ನಮ್ಮ ಏರಿಯಾನು ತಂಪು ಮಾಡುತ್ತೆ ಅಂತ. ಸೊ 100 ಫೀಟ್ ವರೆಗೆ ನಮಗೆ ಸಿಕ್ಕೇ ಸಿಗುತ್ತೆ. 100 ಫೀಟ್ ವರೆಗೂ ಸಿಗುತ್ತೆ ಕೂಲಿಂಗ್ ಸಿಕ್ಕೇ ಸಿಗುತ್ತೆ. ಹೌದು ಸರ್. ನಿಮ್ಮ ಪ್ರಕಾರ ಟೆಕ್ನಿಕಲಿ ಹೇಳಿ, ಒಂದು 30-40 ಡಿಗ್ರಿ ನಡೀತಾ ಇರುತ್ತೆ ಬಿಸಿಲು. ಹೌದು ಸರ್. ಇದನ್ನ ತಂದು ಹಾಕೊಂಡ್ವಿ ಮನೇಲಿ, ಎಷ್ಟು ಡಿಗ್ರಿ ಕಮ್ಮಿ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ಒಂದು 25 to 27 ಸರ್. ಅಲ್ಲಿ ತನಕ ಬರುತ್ತೆ. 27 to 25 ಅಂತ ಹೇಳ್ತೇನೆ. ಇನ್ನು ಸ್ವಲ್ಪ ಲೋ ಕೂಡ ಆಗ್ಬೋದು. ಸಫಿಷಿಯಂಟ್ ಅಲ್ವಾ? ಸಫಿಷಿಯಂಟ್ ಸರ್. ಸಾಕಂತ ಅಷ್ಟೇ ಸರ್. ಕೂಲರ್ಸ್ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿಲ್ಲ. ಸಾಕಂತ ಹೇಳಿ ಯಾವುದೇ ಕೂಲರ್ ಆಗಲಿ ಅಷ್ಟೇ ಬರುತ್ತೆ. ಸಾಕು ಅಲ್ವಾ? ಸರ್ ಇವಾಗ ಇನ್ನೊಂದು, ನಾವು ಇಷ್ಟೊಂದು ಕೂಲರ್ಗಳೆಲ್ಲ ಮಾಡಿದ್ದೇವೆ, ನಿಮ್ಮಲ್ಲಿ ತುಂಬಾ ಬೇಡಿಕೆ ಯಾವುದು ಜಾಸ್ತಿ ಸೇಲ್ಸ್? ಸರ್ ಅದು ಛೋಟಾ ಮಿನಿಗಳು G20 ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಇಂಡಿಯನ್ ಹಿಸ್ಟ್ರಿಯಲ್ಲಿ ಯಾರು ನಾನ್ ಬೀಟೇಬಲ್ ಸರ್. ಅದು ಆ ಕೂಲರ್ ಆರೆಂಜ್ ಅಲ್ಲಿ ಸೇಲ್ ಆಯ್ತು. ಮತ್ತೆ ಅದು ರಾ ಮೆಟೀರಿಯಲ್ ಸಿಗದೇನೆ ಆಗೋಗ್ಬಿಟ್ಟಿದೆ ಇಂಡಿಯಾದಲ್ಲಿ ಹೇಳ್ಬೇಕಾದ್ರೆ. ಅಮೆಜಾನ್ ಫಾಸ್ಟ್ ಮೂವಿಂಗ್, ಇಂಡಿಯಾದಲ್ಲಿ ಟೋಟಲಿ ಫಾಸ್ಟ್ ಮೂವಿಂಗ್ G20 ಪೋರ್ಟೇಬಲ್ ಲೋ ಅಂತ ಹೇಳಿ ಇದು ಸರ್. ಇದು ಯಾಕೆ ಅಂದ್ರೆ ನೋಡ್ಲಿಕ್ಕೆ ಚಿಕ್ಕದ ಅಷ್ಟೇನೆ, ಬಟ್ ಇದು ಕೂಲಿಂಗ್ ಕೊಡುತ್ತೆ ಸರ್. ಇದು ಕೂಲಿಂಗ್ ಕೊಡುತ್ತೆ, ಪ್ಲಸ್ ಏರ್ ಫ್ಲೋ ಕೂಡ ಹೆವಿ ಬರುತ್ತೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿರುತ್ತೆ ಸರ್. ಇವಾಗ ಸ್ಟಾಕ್ ಇದೆಯಾ ಇಲ್ವಾ? ಇದು ಸದ್ಯಕ್ಕೆ ಸ್ಟಾಕ್ ಖಾಲಿ ಆಗಿದೆ. ಇದ್ರ ಬದಲು ಇದೇ ರೀತಿಯಲ್ಲಿ ಸೇಮ್ ಎಫೆಕ್ಟ್ ಕೊಡೋದು ಇದೆಯಾ ಬೇರೆ? ಇದಾವೆ ಸರ್. ಇದಾವೆ ಸರ್. ತೋರ್ಸೋಣ. ಬಟ್ ಇದಕ್ಕೆ ಸೇಮ್ ಸೈಜ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ದೊಡ್ಡ ಸೈಜ್ ಅಲ್ಲಿ ಕೊಡ್ತೇವೆ. ಬಟ್ ಸೇಮ್ ಕೂಲ್ ಬರುತ್ತೆ ಸರ್. ಸೇಮ್ ಕೂಲ್ ಬರುತ್ತೆ. ಎಫೆಕ್ಟ್ಸ್ ಹಂಗೆ ಸಿಗುತ್ತೆ. ಇದು ಇದು ಯಾವಾಗ ಸ್ಟಾಕ್ ವಾಪಸ್ ಬರುತ್ತೆ ನಿಮ್ಮ ಪ್ರಕಾರ? ಒಂದು 3-4 ಡೇಸ್ ನಮಗೆ ಕಾಲಲ್ಲಿ ಅಪ್ಡೇಟ್ ಇದ್ರೆ ಕಂಪಲ್ಸರಿ ನಾವು ಅಪ್ಡೇಟ್ ಹೇಳ್ತೀರಲ್ವಾ ನೀವು? ಸ್ಟಾಕ್ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ವೇಟ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಹೇಳಕ್ ಬರಲ್ಲ ಸ್ಟಾಕ್ ಬರುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು. ಸೊ G20 ಯಾರ್ಯಾರು ಲಾಸ್ಟ್ ವಿಡಿಯೋ ನೋಡ್ಕೊಂಡು ವೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಈಕ್ವಲೆಂಟ್ ಕಲರ್ಫುಲ್ ಕೂಲರ್ಗಳು ಬಂದ್ಬಿಟ್ಟಿದೆ. ಹೋಗಿ ಏನು ತೊಂದರೆ ಇಲ್ಲ,
ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಸರ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ, ಡೋಂಟ್ ವರಿ. ಸರ್ ಇವಾಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಶಿಪ್ಪಿಂಗ್. ಎಲ್ಲಾ ಕೂಲರ್ಗಳನ್ನ ಶಿಪ್ ಮಾಡ್ತಾ ಇದ್ದೀರಾ? ಶಿಪ್ ಮಾಡ್ತಾ ಇದೀವಿ ಸರ್, ಟೋಟಲ್ ಕರ್ನಾಟಕ ಇಂಡಿಯಾ ವೈಸ್ ಕೂಡ ಶಿಪ್ ಮಾಡ್ಕೊಡ್ತಾ ಇದ್ದೀವಿ. ಇದು ಹಲ್ಕು ಸರ್ ಇದು ಒಂದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಸ್ವಲ್ಪ ಬಜೆಟ್ ಅಲ್ಲಿ ಇರುತ್ತೆ. ಪ್ಲಸ್ ಏನಂದ್ರೆ ನಮ್ಗೆ ಇದು ಜನ ನೋಡಿ ಡೈರೆಕ್ಟ್ ನೋಡಿ ತಗೊಂಡು ಹೋಗ್ಬೇಕು ಸರ್, ಡೈರೆಕ್ಟ್ ನೋಡ್ಬೇಕು, ನೋಡಿ ತಗೊಂಡು ಹೋಗ್ಬೇಕು. ಇದ್ರಲ್ಲಿ 4-5 ಮಾಡಲ್ ಬರುತ್ತೆ ನಮ್ಮ ಹತ್ರ, ಅವ್ರು ಯಾವ್ದು ಬೇಕಾದ್ ನೋಡಿ ತಗೊಂಡು ಹೋಗ್ಬೋದು ಸರ್, ತಗೊಂಡು ಹೋಗ್ಬೋದು ಅಂತ ಹೇಳ್ತೀರಾ ಅಲ್ವಾ ಸರ್? ಇನ್ನ ಕ್ವಾಲಿಟಿ ಅಂತ ಬಂದ್ರೆ ನಾವ್ ಯಾಕೆ ಸರ್ NR ಕಾರ್ಪೊರೇಷನ್ ಒಂದು ಕೂಲರ್ನೇ ತಗೊಂಬೇಕು, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಒಂದು ನಾನ್ ಬ್ರೇಕಬಲ್ ಕೂಲರ್ ಮಾರ್ಕೆಟ್ ಅಲ್ಲಿ ಪ್ರೊವೈಡ್ ಮಾಡೋದು ನಾವು ಒಬ್ರೆ. ನಾವು 5 ವರ್ಷದಿಂದ ನಮ್ಮ ಕನ್ನಡ ಕೋರ ಚಾನಲ್ ಅಲ್ಲೇ ಬರ್ತಾ ಇದೀವಿ. ಎರಡನೇದು ಏನಪ್ಪಾ ಅಂದ್ರೆ 2 ವರ್ಷ ಮೋಟಾರ್ ಗ್ಯಾರಂಟಿ ಕೊಡೋದು ನಾವು ಒಬ್ರೆ. 2 ವರ್ಷ ಮೋಟಾರ್ ಗ್ಯಾರಂಟಿ. ಬಟ್ ನಮ್ಗೆ ಆ ಮೋಟಾರ್ ನ ಲೈಫ್ ಬಂದು 4-5 ವರ್ಷ ಬರುತ್ತೆ. ನೀವು ನೋಡಿ ಲೋಕಲ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೊಂದು ಸ್ವಲ್ಪ ಅಫೋರ್ಡಬಲ್ ಆಗಿ ಮಾಡಿ ಕೊಡ್ತಾರೆ ಪ್ರೈಸಸ್ ಅನ್ನ, ಬಟ್ ಲೋ ಕ್ವಾಲಿಟಿ ಮೋಟರ್ಸ್ ಅನ್ನು ಯೂಸ್ ಮಾಡ್ತಾರೆ. ಕೂಲರ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಬರೋಂಥದ್ದು ಮೋಟರ್ ಸರ್. ಮೋಟರ್ ನಾವು ಎಷ್ಟು ಕ್ವಾಲಿಟಿ ಯೂಸ್ ಮಾಡಿದ್ರೆ ಅಷ್ಟು ಡ್ಯೂರೇಬಿಲಿಟಿ. ಒಂದು ದಿನ ರಾತ್ರಿ ನಮ್ಗೆ ಏನಾದ್ರು ಕೂಲರ್ ರನ್ ಆಗ್ಲಿಲ್ಲ ಅಂದ್ರೆ ಒಂದು ನೈಟ್ ನಿದ್ದೆ ಹೋಯ್ತು ಸರ್, ಒಂದು ರಾತ್ರಿ ನಿದ್ದೆ ಸಮಾನ 3 ದಿನ ನೈಟ್ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ಆ ತರ ಅಷ್ಟು ಎಫೆಕ್ಟ್ ಆಗುತ್ತೆ ಮನುಷ್ಯನ ಆರೋಗ್ಯದ ಮೇಲೆ. ಆದ ಕಾರಣ ಒಂದು ಕ್ವಾಲಿಟಿ ಫಸ್ಟ್ ಇಂಪಾರ್ಟೆಂಟ್ ಆಗಿರೋದು. ನಾವು ಅದನ್ನೇ ಒಂದು ಮೋಟೋ ಆಗಿ ಇಟ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿ ಮೋಟರ್ಸ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಇವಾಗ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ನಮ್ಮ ಹಲ್ಕ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ, ಆ ನಂತರ ನಿಮ್ಮ ಹತ್ರ ಎಷ್ಟು ಮಿನಿಮಮ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳಿ. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 3,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3,000 ಇಂದ ಆ 3,000 ಕೂಲರ್ ಏನೇ ನಿಮ್ಗೊಂದು ರೂಮ್ ಅಲ್ಲಿ ಒಂದು ಬೆಸ್ಟ್ ಟೆಂಪರೇಚರ್ ನ ಕಂಟ್ರೋಲ್ ಮಾಡಿ ಕೂಲರ್ ಕೊಡುತ್ತೆ ಸರ್. ಕೊಡುತ್ತೆ ಸರ್ ಅದು? ಹೌದು ಸರ್. ನೋಡೋಣ ಸರ್, ಹಾಗಾದ್ರೆ ನೋಡೋಣ. ಫಸ್ಟ್ ಹಲ್ಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ. ಸರ್ ಫಸ್ಟ್ ಇದ್ರ ಡೈಮೆನ್ಷನ್ ಹೇಳಿ ಸರ್, ಯಾರಾದ್ರೂ ತಗೊಂಡೋಗ್ಬೇಕು ಅಂದ್ರೆ ಎಷ್ಟು ದೊಡ್ಡದಾಗಿದೆ ಇದು? ಸರ್ ಇದು ಬಂದು ಹೈಟ್ 5.8, 5 ಅಡಿ 8 ಇಂಚಿನ ಹೈಟ್ ಬರುತ್ತೆ. ನಿಮ್ ಲೆವೆಲ್ ಇದೆ ಸರ್? ನನ್ಗಂದ್ರೆ ಹೈಟ್ ಬರುತ್ತೆ ಸರ್, ನಾನು 5'7", ನನಗಂದ್ರೆ 1 ಇಂಚ್ ಹೈಟ್ ಜಾಸ್ತಿ ಇದೆ ಇದು. ಆ ತರ ಪ್ಲಸ್ ನೋಡ್ಬೋದು ನೀವು ಬ್ಲೇಡ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಅಗಲ ಎಷ್ಟು ಬರುತ್ತೆ ಸರ್? ಇದು ಅಗಲ ಬಂದು 4 ಅಡಿ ಅಗಲ ಬರುತ್ತೆ, 4 ಅಡಿ ಅಗಲ ಬರುತ್ತೆ. ನೋಡ್ಕೋಬಹುದು ನೀವು. ವೀಲಿಂಗ್ ನ ಆಪರೇಷನ್ ಸರ್ ಇದು. ಟೋಟಲಿ ನೀವು ಎಷ್ಟೇ ದೂರ ಆಗ್ಬೋದು ವೀಲ್ಸ್ ಅನ್ನ ಹಾಕೊಂಡು ತಳ್ಕೊಂಡಿದ್ದಾರೆ ಹೊಟ್ಟೋಗ್ಬೋದು ಸರ್. ಈಸಿ ತಳ್ಕೊಂಡು ಹೋಗ್ಬೋದಾ? ಎಷ್ಟೇ ದೂರ ಆಗಲಿ ಸರ್ ಈ ಥರ ತಳ್ಕೊಂಡು ಹೋಗ್ಬೋದು ನೀವು. ಇದು ನಾವು ನೋಡಿ ಕೊಟ್ಟಿರೋಂಥದ್ದು ಕಂಪ್ಲೀಟ್ಲಿ ಕ್ಯಾಸ್ಟರ್ ವೀಲ್ ಸರ್. ಹೆವಿ ಮೆಟಲ್ ಪ್ಲಸ್ ಕ್ಯಾಸ್ಟರ್ ಅಂದ್ರೆ ನಿಮಗೆ ಪ್ಲಾಸ್ಟಿಕ್ ಅಲ್ಲಿ ಹೆವಿ ಪ್ಲಾಸ್ಟಿಕ್ ಪ್ಲಸ್ ಕ್ಯಾಸ್ಟರ್ ವೀಲ್ ಸರ್, ವಿತ್ ಲಾಕ್ ಸಿಸ್ಟಮ್. ಇವುಗಳಿಗೆಲ್ಲ ನಮಗೆ ಲಾಕ್ ಸಿಸ್ಟಮ್ ಕೂಡ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಇದು ಒಂದ್ ಕೈಯಲ್ಲಿ ಹೇಳ್ಕೊಂಡೋದ್ರೆ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ನಮಗೆ ಸ್ಲೋಪ್ ಇದ್ದಾಗ ನಾವು ಇದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಲಾಕಿಂಗ್ ಸಿಸ್ಟಮ್ ಇರಬೇಕು, ಕೊಡ್ಲೇಬೇಕು. ಆ ತರ ವಿತ್ ವೀಲ್ಸ್ ಕೂಡ ಬರುತ್ತೆ ನಮ್ಗೆ ಇದರಲ್ಲಿ. ನೀವು ಫ್ಯಾನ್ ನೋಡ್ಕೋಬಹುದು ಸರ್. ಈ ಫ್ಯಾನ್ಗೂ ಕೂಡ 2 ವರ್ಷ ಮೋಟರ್ ಗ್ಯಾರಂಟಿ ಬರುತ್ತೆ. ಬಟ್ ನಿಮ್ಗೆ ಒಂದು 5 ರಿಂದ 6 ವರ್ಷ ಲೈಫ್ ಬರುತ್ತೆ ಸರ್ ಇದು. ಏನಂದ್ರೆ ನಮ್ಗೆ ಈಗ ಬೇರೆ ಮೋಟರ್ಸ್ ಆದ್ರೆ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ. ಈ ಮೋಟರ್ನ ನಾವು ರಿಪೇರಿ ಕೂಡ ಮಾಡ್ಕೋಬಹುದು, ರಿಪೇರಿ ಮಾಡಿ ರಿಯೂಸಬಲ್ ಮಾಡ್ಕೋಬಹುದು. ಆ ತರ ಬೇಕಾದ್ರೆ ವೈಂಡಿಂಗ್ ಕೂಡ ಚೇಂಜ್ ಮಾಡ್ಕೋಬಹುದು. ಸಿಂಪಲ್ ಮೆಕ್ಯಾನಿಸಮ್. ಆ ತರ ನಿಮ್ಗೆ ಒಂದು ಫ್ಯಾನ್ ಕೂಡ ನೋಡ್ಕೋಬಹುದು ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ 1.5 ಅಡಿ ಫ್ಯಾನ್ ಇದೆ ಸರ್. 1.5 ಅಡಿ ಫ್ಯಾನ್ ಬರುತ್ತೆ ನಮ್ಗೆ. ಆ ತರ ವೈರಿಂಗ್ ಸಿಸ್ಟಮ್ ಕೂಡ ನಿಮ್ಗೆ ಹೆವಿಯಾಗಿ ಕೊಟ್ಟಿರ್ತದೆ. ಓಕೆ, ಇದು ಉಲ್ಟಾ ಮಾಡಿ ಅದ್ರದ್ದು ಇದು ತೋರಿಸ್ಬಿಡೋಣ ನಾವು. ಹನಿಕಾಮ್ ಸಿಸ್ಟಮ್ ತೋರಿಸ್ಬಿಡೋಣ. ಹನಿಕಾಮ್ ನೋಡಿ, ಸೈಡಲ್ಲಿ 2 ಅಡಿ ಬರುತ್ತೆ ಅವ್ರ ಆಗ್ಲಾ ನಿಮ್ಗೆ. ಇದು ಹೇಳಿ ಸರ್. ನೋಡಿ ಇಲ್ಲಿ ಒಳ್ಳೆ ಸ್ಪೈಡರ್ ಸರ್ ಇದು. ಹೌದು ಸರ್. ನೋಡಿ ಟೋಟಲಿ ಇಷ್ಟು ದೊಡ್ಡದಂದ್ರೆ ನಿಮಗೆ 4x4 ಫೀಟ್ ಏನಾದ್ರೂ ಇದೆಯೋ ಟೋಟಲಿ ಹನಿಕಾಮ್ ನ ಚಾಂಬರ್ ಮಾತ್ರ ಬರುತ್ತೆ ಸರ್. 4x4 ಏನಂದ್ರೆ ಇದರಲ್ಲಿ ಕೊಡೋ ಗಾಳಿ ಇರುತ್ತೆ ನೋಡಿ ಸರ್. 100 ಫೀಟ್ ಹೊಡಿಬೇಕಂದ್ರೆ ನಿಮ್ಗೆ ಈ ಮಾತ್ರ ಬ್ಯಾಕ್ ಸೈಡ್ ಅಲ್ಲಿ ಓಪನ್ ಇರ್ಬೇಕು ಸರ್ ಏರಿಯಾ. ಪ್ಲಸ್ ನಿಮ್ಗೆ ಈ ಎಲ್ಲಾ ಏರಿಯಾ ಟೋಟಲ್ ಆಗಿ ನಮ್ಗೆ ನೀರು ಇಳಿದಾಗ ಅದು ಬರುತ್ತೆ ಸರ್. ಕೂಲಿಂಗ್ ಒಂದು ರೇಂಜ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತೀರಾ? ನೆಕ್ಸ್ಟ್ ಲೆವೆಲ್ ಸರ್ ಅದು. ಓಕೆ, ತುಂಬಾನೇ ಚೆನ್ನಾಗಿದೆ ಸರ್ ಇದು. ನೋಡಿ ಈ ತರ ಸೂಪರ್. ತಿರ್ಸ್ಬಿಡಿ ಸರ್, ಇದನ್ನ ತಿರ್ಸ್ಬಿಡಿ ಸರ್. ಹಲ್ಕೋ ಹೌದು ಸರ್. ಎಷ್ಟು ಪವರ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ ಸರ್ ಇದು? ಸರ್ ನಮಗೆ ಇದು ಕಂಪ್ಲೀಟ್ಲಿ ನಮಗೆ ಒಂದು ದಿನಕ್ಕೆ ಆದ್ರೆ ಒಂದು 2 ಯೂನಿಟ್ ಖರ್ಚಾಗುತ್ತೆ ಸರ್. 24 ಅವರ್ಗೆ 2 ಯೂನಿಟ್ ನ ಖರ್ಚಾಗುತ್ತೆ. 24 ಅವರ್ಗೆ 2 ಯೂನಿಟ್ ಖರ್ಚಾಗುತ್ತೆ. ಅಂದ್ರೆ ನಮಗೆ ಒಂದು 7 ರೂಪಾಯಿ ಅಂದ್ಕೊಂಡು ಕೂಡ 16 ರೂಪಾಯಿ ಖರ್ಚಿನಲ್ಲಿ ಒಂದು ಒಳ್ಳೆ ಗಾಳಿ ತಗೋಬಹುದು ಸರ್. ತಗೋಬಹುದಲ್ವಾ? ಹೌದು ಸರ್. ಸರ್ ಇದರ ಬೆಲೆ ಎಷ್ಟು ಸರ್? ಇದರ ಬೆಲೆ ಬಂದು 22,000 ರೂಪಾಯಿ ಬೀಳುತ್ತೆ. ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಬೇಕಂದ್ರೆ ಅವ್ರು ಅಡಿಷನಲ್ ಆಗಿ ಬಂದು ನೋಡಿ ಚೆಕ್ ಮಾಡಿ ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಅವರು ನಾವೇ ನಿಮ್ಗೆ ಕಳ್ಸಿಕೊಡೋ ವ್ಯವಸ್ಥೆ ಕೂಡ ಮಾಡ್ಕೊಡ್ತೀವಿ. ಬಟ್ ಅದು ಅಡಿಷನಲ್ ಪೇ ಮಾಡ್ಕೋಬೇಕು ಸರ್. 22,000 ನಿಮ್ಮ ಹತ್ರ? ಹೌದು ಸರ್. ನಿಮ್ಮ ಪ್ರಕಾರ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇರ್ಬೋದು ಸರ್ ಇದಕ್ಕೆ? ಸರ್ ಒಂದ್ಸಲ ನಮ್ಮ ಅಮೆಜಾನ್ ಓಪನ್ ಮಾಡಿ ನೋಡ್ಕೊಂಡ್ರು ಕೂಡ 34,000-35,000 ಇಂದ ಹಿಡಿದು 50,000 ವರೆಗೂ ಇದೆ ಬಜೆಟ್ಸ್. ಇವು ಡಿಪೆಂಡ್ಸ್ ಸರ್ ಇವೆಲ್ಲ. ಯಾಕೆಂದ್ರೆ ಇವೆಲ್ಲ ಟೋಟಲ್ ಮ್ಯಾನುಫ್ಯಾಕ್ಚರ್ ಬಂದು ನಾರ್ತ್ ಇಂಡಿಯಾ ಆಗುತ್ತೆ, ಸೌತ್ ಇಂಡಿಯಾದಲ್ಲಿ ಆಗಲ್ಲ ಸರ್ ಇವೆಲ್ಲ. ಯಾಕೆಂದ್ರೆ ನಮ್ ಲೋಕಲ್ ಗೆ ಯೂಸ್ ಅಂದ್ರೆ ಕೂಡ ನಾರ್ತ್ ಇಂಡಿಯಾದಲ್ಲಿ ಕಂಪನಿಗಳು ಜಾಸ್ತಿ, ಫ್ಯಾಕ್ಟರಿಗಳು ಜಾಸ್ತಿ, ಏರಿಯಾಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಆದ ಕಾರಣ ಆ ಕಡೆ ಮ್ಯಾನುಫ್ಯಾಕ್ಚರ್ ಆಗಿ ಬರೋದು. ನೀವು ಅಮೆಜಾನ್ ಎಲ್ಲೇ ಚೆಕ್ ಮಾಡ್ಕೊಳ್ಳಿ, 220 ಲೀಟರ್ ನ ವಾಟರ್ ಕೆಪಾಸಿಟಿ ಇರುತ್ತೆ. ಒಂದ್ ದಿನಕ್ಕೆ ಒಂದು 2 ಯೂನಿಟ್ ನ ಕರೆಂಟ್ ಕನ್ಸಂಪ್ಷನ್ ಅಲ್ಲಿ ನಿಮ್ಗೆ ಯೂಸ್ ಆಗಂತ ಮೋಟರ್ ನಿಮ್ಗೆ 22,000ಗೆ ನಿಮ್ಗೆ ಎಲ್ಲಿ ಸಿಗಲ್ಲ ಸರ್. ಎಲ್ಲೂ ಚಾನ್ಸ್
ಚಾನ್ಸೇ ಇಲ್ಲ. ಎಲ್ಲಿ ಸಿಗಲ್ಲ. 270 ಲೀಟರ್ ವಾಟರ್ ಕೆಪಾಸಿಟಿ ಅಂತೇಳಿ ಟೈಪ್ ಮಾಡಿ ನೀವು ಹೋಗಿ ಇದರಲ್ಲಿ ಅಮೆಜಾನ್ ಅಲ್ಲಿ ನಿಮ್ಗೆ ಸಿಗುತ್ತೆ 32,000 ರೂಪಾಯಿ ಬೇಸಿಕ್ ಬಡ್ಜೆಟ್. ಅಲ್ಲಿಂದ ಹೋಗ್ತಾ ಹೋಗ್ತಾ 52,000 ಇದೆ ಸರ್. ಸೊ ಜೊತೆಲಿ ನೀವು 2 ವರ್ಷ ವಾರಂಟಿ ಬೇರೆ ಕೊಡ್ತೀರಾ? 2 ವರ್ಷ ಮೋಟರ್ನ ಗ್ಯಾರಂಟಿ ಒಂದು ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಬೇರೆ ಕೊಡ್ತಿದ್ದೀರಾ, ಇದನ್ನ ಯಾರು ಕೊಡೋದಿಲ್ಲ ಅಲ್ವಾ? ಅದು ಬೇರೆ ಸಿಗೋದಿಲ್ಲ. ವೀಕ್ಷಕರೇ, ಒಳ್ಳೆ ಕ್ವಾಲಿಟಿ ಬೇಕು, ವಾರಂಟಿ ಬೇಕು, ಅಂಡ್ ಎಂತ ಗಟ್ಟಿ ಸರ್. ಒಳ್ಳೆ ಇದು ಪ್ಲಾಸ್ಟಿಕ್ ಒಳ್ಳೆ ವರ್ಜಿನ್ ಸರ್, ವರ್ಜಿನ್ ಪ್ಲಾಸ್ಟಿಕ್ ಇವೆಲ್ಲ ನೋಡಿ ಸರ್. ಟೆಂಟ್ ಕೂಲರ್ ಅಲ್ಲಿ ಕಾಂಪ್ರಮೈಸ್ ಆಗಬಾರ್ದು, ಆಗ್ಲಿಕ್ಕೆ ಆಗಲ್ಲ ಸರ್. ಎಲ್ಲ ಹೆವಿ ಮೆಟೀರಿಯಲ್ ಯೂಸ್ ಮಾಡೇ ಮಾಡ್ಬೇಕು. ಸೂಪರ್ ಸರ್. ಸರ್, ಇವಾಗ ಕೂಲಿಂಗ್ ಟೆಸ್ಟ್ ಮಾಡ್ಬಿಡೋಣ. ಡಾಲಿ ಏರ್ ಥ್ರೋ. ವೀಕ್ಷಕರೇ, ಆಲ್ಮೋಸ್ಟ್ 30 ಫೀಟ್ ದೂರದಲ್ಲಿ ಇದ್ದೀನಿ ನಾನು. ಆ್ಯಂಡ್ ಇದನ್ನು ಆನ್ ಮಾಡಿದ್ಮೇಲೆ ನಮ್ಮ ಕೈಲಿ ಮಾತಾಡೋಕ್ಕಾಗೋದಿಲ್ಲ. ಸೊ ಆನ್ ಮಾಡಿಬಿಡಿ ಸರ್, ನಮ್ಮೊಂದು ಮಾಮೂಲಿ ಟೆಸ್ಟ್ ಮಾಡಿಬಿಡೋಣ. ನೋಡಿ ವೀಕ್ಷಕರೇ, ಸುಮ್ಮನೆ ಹಿಡ್ಕೊಂಡಿದ್ದೀನಿ. ಓಹೋ ಸರ್, ಶುರು ಮತ್ತು ಚಾಲು ಅಂತ ಹೇಳ್ಬೋದು. ಹೌದು ಸರ್. ಇದೇನು ಅಂದ್ರೆ ನಮ್ಗೆ ಗಾಳಿಯನ್ನ ಓವರ್ ಆಗಿ ಕೊಡಲ್ಲ ಸರ್, ಸಿಂಪಲಿ ಸ್ಪ್ರೆಡ್ ಮಾಡುತ್ತೆ. ಸ್ಪ್ರೆಡ್ ಆಗುತ್ತೆ. ಒಂದೇ ಸಲ ಗಟ್ಟಿಯಾಗಿ ಮುಖದ ಮೇಲೆ ಹೊಡಿಯಲ್ಲ, ಸಿಂಪಲ್ ಸ್ಪ್ರೆಡ್ ಮಾಡುತ್ತೆ. ಅದಕ್ಕೆ ನಿಮಗೆ 100 ಫೀಟ್ ಸಿಂಪಲ್ ಆಗಿ ಕವರ್ ಆಗುತ್ತೆ ಸರ್. ಎಲ್ಲಾ ಕಡೆ ಬರುತ್ತಲ್ವಾ ಸರ್ ಇದು? ಇಲ್ಲಿ ಹಿಡಿದ್ರೆ ಇಲ್ಲಿ 30-40 ಫೀಟ್ ಕೆಳಗಡೆ, ಇಲ್ಲಿ ಮೇಲ್ಗಡೆ ಹಿಡಿದ್ರೆ ಮೇಲ್ಗಡೆ. ವೀಕ್ಷಕರೇ, ನಿಮ್ಗೆ ಎಲ್ಲಿ ಬೇಕು ಒಳ್ಳೆ ಪವರ್ ಸರ್ ಇದ್ರ ಗಾಳಿದು. ಹೌದು ಸರ್. ಯಾವ ಫ್ಯಾನು AC ಇದ್ರ ಮುಂದೆ ನಿಲ್ಲಲ್ಲ ಬಿಡಿ ಸರ್. ಇದು ಆಫ್ ಮಾಡಿ ಸರ್, ಆಫ್ ಮಾಡಿ. ಒಬ್ಬಾ ಸರ್, ಹೆವಿ ಗಾಳಿ ಸರ್. ಇದ್ರ ಹೆವಿ ಗಾಳಿ ಬರುತ್ತೆ ನೋಡಿ ಸರ್. ಇದ್ರಲ್ಲಿ ಸ್ವಿಂಗ್ ಆಪ್ಷನ್ ಬರಲ್ಲ. ಇದೇನಾದ್ರೂ ಇರುತ್ತೋ ಇದು ಏರೋನಾಟಿಕ್ ಸಿಸ್ಟಮ್ ಅಂತ ಹೇಳಿ, ಅಂದ್ರೆ ನಿಮಗೆ ಗಾಳಿನ ಸ್ಪ್ರೆಡ್ ಮಾಡೋಂಥದ್ದು ಟೋಟಲಿ 4 ಪ್ಲೇಸಸ್ಗೆ ಸ್ಪ್ರೆಡ್ ಮಾಡುತ್ತೆ. ನಮಗೆ ಸ್ವಿಂಗ್ ನ ಆಪ್ಷನ್ ಇದಕ್ಕೆ ಬೇಕಾಗಿರಲ್ಲ ಸರ್. ಟೆಂಟ್ ಕೂಲರ್ಸ್ ಎಲ್ಲ ಅದೇ ತರ ಡಿಸೈನ್ ಆಗುತ್ತೆ. ನಿಮಗೆ ನೋಡ್ಕೋಬಹುದು, ಇದರಲ್ಲಿ ಟೋಟಲಿ 3 ಸೆಟ್ಟಿಂಗ್ ಬರುತ್ತೆ ಸರ್. 1, 2, 3 ಅಂತ ಹೇಳಿ 3 ಸೆಟ್ಟಿಂಗ್ಸ್ ಅಲ್ಲಿ ನಾವು ನಮ್ಮ ಗಾಳಿಯನ್ನು ಕಂಟ್ರೋಲ್ ಮಾಡ್ಕೋಬಹುದು. ಪ್ಲಸ್ ಅದು ಬಿಟ್ಟು ನಿಮಗೆ ಪಂಪ್ ಆನ್ ಆಫ್ ಆಪ್ಷನ್ ಇರುತ್ತೆ. ನಾವು ಪಂಪ್ ಆನ್ ಮಾಡಿ ನೀರನ್ನ ಇದು ಪಂಪ್ ಮಾಡ್ಕೊಂಡ್ರೆ ಕೂಲಿಂಗ್ ಮಾತ್ರ ಹೆವಿಯಾಗಿ ಬರುತ್ತೆ. ಎಲ್ಲಾ ಪ್ಲೇಸಸ್ ಅಲ್ಲಿ ಕೂಡ ತುಂಬಾ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬಹುದು. ಒಂದು ಒಳ್ಳೆ ನಾರ್ಮಲ್ ಬೇಸಿಕ್ ಟೆಂಪರೇಚರ್ ಅನ್ನ ಫೀಲ್ ಮಾಡಬಹುದು ಸರ್ ನಾವು. ಜನ ಎಲ್ಲಿ ಜಾಸ್ತಿ ಇದ್ರೆ, ಏರಿಯಾ ಎಲ್ಲಿ ಜಾಸ್ತಿ ಇದ್ರೆ ಎಲ್ಲಾ ಪ್ಲೇಸಸ್ ಅಲ್ಲಿ ಯೂಸ್ ಮಾಡಬಹುದು ಸರ್. ಹೌದು ಸರ್, ಬೆಸ್ಟ್. ಸೂಪರ್ ಸರ್. ನೆಕ್ಸ್ಟ್ ಮಾಡಲ್ ಹೋಗೋಣ ಇವಾಗ. ನೆಕ್ಸ್ಟ್ ಮಾಡಲ್ಗೆ ಹೋಗೋಣ ಸರ್. ಸರ್, ಮೊದಲೇದಾಗಿ ಯಾವ್ದು ನೋಡ್ತಾ ಇದೀವಿ ಸರ್? ಎಲ್ಲರಿಗೂ ಫೇವ್ರೇಟ್ ಸ್ಮಾಲ್ ರೂಮ್ಸ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗಂತದ್ದು. 3,000 ರೂಪಾಯಿನ ಬಡ್ಜೆಟ್ ಬೀಳುತ್ತೆ. 12 ಲೀಟರ್ನ ವಾಟರ್ ಕೆಪಾಸಿಟಿ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ಲಿ ಬ್ಲೋವರ್ ಫ್ಯಾನ್ ಯೂಸ್ ಮಾಡ್ತೀವಿ ಸರ್. ಇಷ್ಟು ಚಿಕ್ಕ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಅದೊಂದೇ ಕಾರಣ ಸರ್. ಬ್ಲೋವರ್ ಫ್ಯಾನ್ ಯೂಸ್ ಮಾಡಿದ್ವಿ. ನಾರ್ಮಲ್ ಫ್ಯಾನ್ಸ್ ಯೂಸ್ ಮಾಡಿದ್ರೆ ಇವು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ ಸರ್, ಫೇಲ್ ಆಗ್ತವೆ. ಆದ ಕಾರಣ ಇದು ಬೇಸಿಕ್ ಮಾಡಲ್ ನಿಮಗೆ 3,000 ರೂಪಾಯಿನ ಬಡ್ಜೆಟ್ ಬೀಳುತ್ತೆ. ಅದು ಬಿಟ್ಟು ಸೆಕೆಂಡ್ ಮಾಡಲ್ ಸರ್ G20 ಅಂತ ಹೇಳಿ, ಇದು ಅಷ್ಟೇ ಒಂದು 10x10 15x15 ರೂಮ್ ಕವರ್ ಆಗ್ಲಿಕ್ಕೆ ಒಂದು ಒಳ್ಳೆ ಕೂಲರ್ ಅಂತ ಹೇಳ್ಬೋದು. ಇದು ನಮಗೆ 3,500 ರೂಪಾಯಿ ಬಡ್ಜೆಟ್ ಬೀಳುತ್ತೆ. ಅದು ಬಿಟ್ಟು ನಮಗೆ ಥರ್ಡ್ ಒನ್ ಬರುತ್ತೆ ಸರ್. ಇದರಲ್ಲೇ ಸ್ವಲ್ಪ ಹೈ ಮಾಡೆಲ್ G20 Pro ಅಂತ ಹೇಳಿ, ಇದು ನಮಗೆ 22 ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ. ನಮಗೆ ಇದು 3 ಸೈಡ್ ಹನಿಕಂಬು, ಎಲ್ಲಾನು 3 ಸೈಡ್ ಹನಿಕಂಬೆ ಬರುತ್ತೆ. ಪ್ಲಸ್ ನಮ್ಗೆ ಇದರಲ್ಲಿ ಇದು ಕೂಡ ಬ್ಲೋವರ್ ಫ್ಯಾನ್ ಆಗಿರೋ ಕಾರಣ ನಿಮಗೆ ಇದು 4,600 ರೂಪಾಯಿ ಪ್ರೈಸ್ ಬೀಳುತ್ತೆ. 4,600 ರೂಪಾಯಿ. ಒಂದು ಒಳ್ಳೆ ಕೂಲಿಂಗ್ ಕೊಡುತ್ತೆ ಸರ್. ಒಂದು ಒಳ್ಳೆ ಕೂಲಿಂಗ್ ಕೊಡುತ್ತೆ. ಇದೆಲ್ಲ ಲಾಸ್ಟ್ ನಾವು ಪ್ರೀವಿಯಸ್ ಅಲ್ಲಿ ನೋಡಿದ್ ಮಾಡಲ್. ಅದು ಬಿಟ್ಟು ಈಗ ನೆಕ್ಸ್ಟ್ ಬಂದಿದ್ದಾವೆ ಸರ್. ಇದು 22 ಲೀಟರ್ ವಾಟರ್ ಕೆಪಾಸಿಟಿ. ನೀವು ನೋಡ್ಕೋಬಹುದು, ಇದು 5,000 ಪ್ರೈಸ್ ಬೀಳುತ್ತೆ. ಇವೆಲ್ಲ ನಾರ್ಮಲ್ ಫ್ಯಾನ್ಗಳು ಸರ್. ಇವೆಲ್ಲ BLDC ಫ್ಯಾನ್ ಅಂತೀವಲ್ಲ, ಅದರ ಫ್ಯಾನ್ ಯೂಸ್ ಮಾಡಿರೋಂಥದ್ದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೊಸ ಮಾಡಲ್ಸ್. ಅದಾದ ನಂತರ ನಮಗೆ ಇನ್ನೊಂದು ಮಿಸ್ಟರ್ ಕೂಲ್ ಅಂತ ಹೇಳಿ, ಅದು ಒಂದು 30 ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ. ನಮ್ಗೆ ಅದು ಕೂಡ ಅಷ್ಟೇ ಸರ್, ಒಂದು 20x20 30x30 ರೂಮ್ ಅನ್ನ ಆರಾಮಾಗಿ ಕವರ್ ಮಾಡ್ಕೋಬಹುದು. ಈ ಎಲ್ಲದಕ್ಕೂ ಕೂಡ ಏನಂದ್ರೆ ನಮ್ಗೆ ಇನ್ಕ್ಲೂಡಿಂಗ್ ವೀಲ್ಸ್ ಬರುತ್ತೆ. 3 ಸೆಟ್ಟಿಂಗ್ ನ ಕಂಟ್ರೋಲ್ ಬರುತ್ತೆ ಸರ್. ಅದಲ್ದಿರ ನೆಕ್ಸ್ಟ್ ನಮ್ಗೆ ಸರ್ ಅದ್ರ ಬೆಲೆ ಎಷ್ಟು ಸರ್? ಅದು ಮೇಲ್ಗಡೆ ಸರ್ ಅದು 5,500 ರೂಪಾಯಿ ಬೀಳುತ್ತೆ. 5,500. ಮತ್ತೆ ಅದಾದ್ಮೇಲೆ ಇನ್ನೊಂದು ಮಾಡಲ್ ಸರ್, ಇದು ಎಕ್ಸ್ಪ್ರೆಸ್ ಅಂತ ಹೇಳಿ. ಇವು ಕೂಡ ಅಷ್ಟೇನೆ ಒಂದು ಒಳ್ಳೆ ಕ್ವಾಲಿಟಿ ಕೂಲರ್ ಸರ್. ನಿಮ್ಮ ಮಾರ್ಕೆಟ್ ಅಲ್ಲಿ ಈ ರೇಟ್ಗಳಲ್ಲಿ ಯಾರು ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಇದು ಕೂಡ 5,500 ರೂಪಾಯಿ. 30 ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ. ಹೆವಿ ಕೂಲಿಂಗ್ ಬರುತ್ತೆ ಸರ್. ಇವೆಲ್ಲ ಇನ್ಕ್ಲೂಡಿಂಗ್ ವೀಲ್ಸ್ ಬರುತ್ತೆ. ನೀವು ಕೂಲರ್ ನ ಸೈಜ್ ನೋಡ್ಕೋಬಹುದು ಸರ್. ಯಾರು ನಿಮ್ಗೆ ಈ ಪ್ರೈಸಸ್ ಅಲ್ಲಿ ಈ ರೇಂಜಿನ ಕೂಲರ್ಸ್ ಅನ್ನ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ ಈ ರೇಂಜಿನಲ್ಲಿ ಬರುತ್ತೆ. ನಿಮ್ಗೆ ಯಾರು ಇಂಡಿಯಾದಲ್ಲಿ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಎಷ್ಟು ಪ್ರೈಸ್ ಎಷ್ಟು ಸರ್ ಇದು? ಸರ್ 5,500 ರೂಪಾಯಿ ಮಾತ್ರ. 5,500 ರೂಪಾಯಿ ಮಾತ್ರ. ಇಷ್ಟು ಕಲೆಕ್ಷನ್ಸ್ ನಿಮ್ಗೆ ಎಲ್ಲಿ ಸಿಗಲ್ಲ. ಎರಡನೇದು ಈ ಕ್ವಾಲಿಟಿಯಲ್ಲಿ ನಿಮ್ಗೆ ಕ್ವಾಲಿಟೀಸ್ ಕೂಡ ಸರ್ ಇಲ್ಲ ಹೆವಿ ಕ್ವಾಲಿಟಿಗಳು ಬರುತ್ತೆ ಸರ್. ಎಲ್ಲ ಹೌದು ಸರ್, ಬಟನ್ ಮೇಲೆ ಬರುತ್ತೆ. ಸ್ವಿಂಗು ಸಪ್ರೇಟು, ಪಂಪ್ ಸಪ್ರೇಟು, ಮತ್ತೆ ನಮಗೆ ಫ್ಯಾನ್ 3 ಸೆಟ್ಟಿಂಗ್ ಸಪ್ರೇಟ್ ಬರುತ್ತೆ. ಆ ಥರ 3 ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬಹುದು. ನೋಡ್ಕೋಬಹುದು. ನೀವು ಇಷ್ಟ ಹೈಟ್ನ ಕೂಲರು ಕೇವಲ 5,500 ರೂಪಾಯಿ ಮಾತ್ರ ಸರ್. ಹೊರಗಡೆ ಒಂದು 8,9,000 ಇರುತ್ತಲ್ವ ಸರ್? 8,9,000 ಇದೆ. 10,000 ಸೇಲ್ ಮಾಡ್ತಾ ಇದ್ದಾರೆ. ಮತ್ತೆ ಬಾಡಿ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೋಬೇಕು ಸರ್. ಇವೆಲ್ಲ ಕೂಡ ಹೆವಿ ನಾನ್ ಬ್ರೇಕಬಲ್ ಬಾಡೀಸ್ ಬರ್ತವೆ ಇವೆಲ್ಲ. ನಮ್ಮ ಹತ್ರ ಇರೋ ಯಾವುದೇ ಕೂಲರ್ನ ತಗೊಳ್ಳಿ 6 amp ಸಾಕೆಟ್ ಅಲ್ಲಿ ರನ್ ಆಗುತ್ತೆ ನಿಮ್ಗೆ. ಅಂದ್ರೆ ದೊಡ್ಡ ಕರೆಂಟ್ ಅವಶ್ಯಕತೆ ಇರಲ್ಲ.
ಸಿಂಪಲ್ ಆಗಿ ಒಂದು ಮೊಬೈಲ್ ಚಾರ್ಜಿಂಗ್ ಏನಾದ್ರೆ ಚಾರ್ಜ್ ಆದ್ರೆ ನಮಗೆ ಕರೆಂಟ್ ಕನ್ಸಂಪ್ಷನ್ ಆಗುತ್ತೋ ಅದೇ ಕರೆಂಟ್ ಕನ್ಸಂಪ್ಷನ್ ಅಲ್ಲಿ ನಿಮ್ಗೆ ಎಲ್ಲ ಕೂಲರ್ಸ್ ರನ್ ಆಗುತ್ತೆ ಸರ್. ಇದೊಂದು ಯಾವ ಮಾಡೆಲ್ ಸರ್? ಇದು ಇನ್ನೊಂದು ಇದೆ ಅಲ್ಲಿ ಸರ್. ಇದೊಂದಿದೆ, ಇದು ಒಂದು ಫ್ಯಾಮಿಲಿಗೆ ಲವ್ಲಿ ಕೂಲರ್ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಬಾಡಿ ಕ್ವಾಲಿಟಿಯಲ್ಲಿ ಸ್ವಲ್ಪ ನಾನು ನಿಮ್ಗೆ ಕಡಿಮೆ ಅಂತಾನೆ ಹೇಳ್ತೇನೆ, ಸ್ವಲ್ಪ ಬಾಡಿ ಕ್ವಾಲಿಟಿ ಕಡಿಮೆ, ಬಟ್ ಕೂಲಿಂಗ್ ಅಲ್ಲಿ ಸೌಂಡ್ ಇಲ್ಲ, ಕೂಲಿಂಗ್ ಮಾತ್ರ ನಂಬರ್ 1 ಬರುತ್ತೆ. ನಿಮ್ಗೆ ಇದರಲ್ಲಿ ಐಸ್ ಚಾಂಬರ್ ಬರುತ್ತೆ ಸರ್, ನಮಗೆ ಸಪರೇಟ್ ಆಗಿ ನೋಡಬಹುದು. ಐಸ್ ಟ್ಯಾಂಕ್ ಸರ್ ಇದು. ಇಷ್ಟು ದೊಡ್ಡದು ಬರುತ್ತೆ. ನೀವು ನೀರ್ ಬೇಕಾದ್ರೆ ಇದರಲ್ಲಿ ಹಾಕೊಳ್ಳಿ, ಇಲ್ಲಿಂದ ನೀಟಾಗಿ ಇಳಿಯುತ್ತೆ ಕೆಳಗಡೆಗೆ. ಪ್ಲಸ್ ಐಸ್ ಕೂಡ ಇದ್ರಲ್ಲಿ ಹಾಕೋಬಹುದು ಸರ್. ಐಸ್ ಅಂದ್ರೆ ಹೆಂಗ್ ಹಾಕೋದು ಅಂತ ಹೇಳಿ ಜಾಸ್ತಿ ಜನ ಕೇಳ್ತಾರೆ ಸರ್. ಐಸ್ ಅಂದ್ರೆ ಐಸ್ ಹಾಕ್ಬೇಡಿ, ಮನೇಲಿ ಫ್ರಿಜ್ ಇರುತ್ತೆ, ಚಿಕ್ಕ ಚಿಕ್ಕ ವಾಟರ್ ಬಾಟಲ್ 4-5 ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಅದನ್ನ ತಗೊಂಡು ಇದರಲ್ಲಿ ಹಾಕೊಂಡು ನೀರನ್ನು ಪಂಪ್ ಮಾಡ್ಕೊಳ್ಳಿ ಸರ್, ಅದೇ ಸಾಕು. ಮತ್ತೆ ಐಸ್ ಕ್ಯೂಬ್ ಮತ್ತೆ ಅದಕ್ಕೆ ಸಪರೇಟ್ ಆಗಿ ಒಂದು ಬೌಲು ಮತ್ತೆ ಅದಕ್ಕೆ ಸಪರೇಟ್ ಆಗಿ ಟ್ರೇಗಳು ಅವೆಲ್ಲ ಬೇಡ. ಸಿಂಪಲ್ ಆಗಿ ಈ ತರ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಒಂದು ಒಳ್ಳೆ ಕೂಲ್ ಫೀಲ್ ಆಗುತ್ತೆ ಸರ್. ಬಾಟ್ಲಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕೂಲಿಂಗ್ ಕೂಡ ಈಗ ನಾರ್ಮಲ್ ಐಸ್ ಕ್ಯೂಬ್ ಆದ್ರೆ ಒಂದು ಹಾಫ್ ಅನ್ ಅವರ್ ಬಂದ್ರೆ ಇದು 1-2 ಅವರ್ ಬರುತ್ತೆ ಸರ್. ಬೆಸ್ಟ್ ಇದು ಬಾಟ್ಲಲ್ಲಿ ಸ್ಟೋರ್ ಮಾಡೋದ್ರಿಂದ. ಇಲ್ಲಿ ಹಾಕ್ಬಿಟ್ಟು ನೀವು ಯಾವ್ದು ಕಲರ್ ಅಲ್ಲಿ ಹಾಕ್ಬೋದು, ಒಳಗಡೆ ಹಾಕ್ಬಿಡಿ, ಆರಾಮಾಗಿ ಕ್ಲೋಸ್ ಮಾಡ್ಕೊಂಡ್ಬಿಡಿ ಸರ್. ನೋಡಿ ಹಾಕ್ಬಿಡಿ, ಇದು ಕ್ಲೋಸ್ ಮಾಡ್ಬಿಟ್ರೆ ನೀರು ಬರ್ತಾ ಇರುತ್ತೆ, ಪಂಪ್ ಆಗಿ ಕೂಲ್ ಆಗಿ ಕೆಳಗಡೆ ಇಳಿದ್ಬಿಟ್ಟು ನಿಮ್ಗೆ ಒಳ್ಳೆ ಏರ್ ತ್ರೋ ಕೊಡ್ತಾ ಇರುತ್ತೆ ಸರ್. ಇದ್ರ ಬೆಲೆ ಎಷ್ಟು ಸರ್ ಇದು? ಸರ್ ಇದು ಕೂಡ 10,000 ರೂಪಾಯಿ ಬೀಳುತ್ತೆ, ಬಟ್ ನೆಗೋಷಿಯೇಬಲ್ ಇರುತ್ತೆ. ಇದು ಮಾತ್ರ ಕೊರಿಯರ್ ಇಲ್ಲ, ನೀವು ಇಲ್ಲಿ ಆನ್ ಸ್ಪಾಟ್ ಬಂದು ನಮ್ಮ ಆಫೀಸಲ್ಲಿ ನೋಡಿ ತಗೊಂಡು ಹೋಗ್ಬೇಕು ಸರ್, ಬೆಂಗಳೂರು KRPುರಂ ಅಲ್ಲಿ. ಬಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ನಿಮಗೆ ಮಾರ್ಕೆಟ್ ಅಲ್ಲಿ ಇಷ್ಟು ಕಲೆಕ್ಷನ್ ಎಲ್ಲ ಸಿಗಲ್ಲ, ಈ ಕ್ವಾಲಿಟಿ ಕೂಡ ಇಲ್ಲಿ ಸಿಗಲ್ಲ ಸರ್. ನಾನು ಇದು ಮಾತ್ರ ಪ್ರಾಮಿಸ್ ಮಾಡಿ ಹೇಳ್ತೇನೆ ಸರ್. ಕರೆ ಅಂತೀರಾ ಹಂಗಾದ್ರೆ? ಹೌದು ಸರ್. ಸರ್ ಇವಾಗ ಒಂದೊಂದು ಕೂಲರ್ ನಾವು ಸ್ವಲ್ಪ ಡೆಮೋ ಮಾಡ್ಕೊಟ್ಬಿಡೋಣ, ಡೆಮೋ ಮುಖಾಂತರ ತೋರಿಸ್ಕೊಡ್ತೀನಿ. ನಡೀರಿ ಸರ್, ಹೋಗ್ಬಿಡೋಣ ಸರ್. ಇದು ಮಿನಿ ಕೂಲರ್ 3,000 ರೂಪಾಯಿದು. ಎಷ್ಟು ಅಡಿ ತನಕ ಬರ್ಬೋದು ನಿಮ್ ಪ್ರಕಾರ ಏರ್? ಸರ್ ಇದು ಒಂದು 10 ಅಡಿವರೆಗೆ ಕವರ್ ಆಗುತ್ತೆ. ಹೌದಾ? ಚಿಕ್ಕ ರೂಮ್ ಇದೆ ಅಂದ್ರೆ, ಆರಾಮಾಗಿ ಒಬ್ರು ಇದಾರೆ ಅಂದ್ರೆ, ಆಫೀಸ್ ಅಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ, ಒಂದು AC ಚಿಲ್ ಬೇಕಂದ್ರೆ ಇದನ್ನ ತಗೋಬಹುದು ಸರ್. ಸರ್ 10 ಅಡಿ ಇದೀನಿ ನಾನು, ಇವಾಗ ನಿಂತ್ಕೊಂಡಿದ್ದೀನಿ. ಆನ್ ಮಾಡಿ ಸರ್, ನೋಡೋಣ ಎಷ್ಟು ಪವರ್ ಸಿಗುತ್ತೆ, ಏನ್ ಬ್ಲೋ ಸಿಗುತ್ತೆ ನೋಡೋಣ ವೀಕ್ಷಕರೇ. ಇಲ್ಲಿ ನೋಡಿ ಕಿತ್ಕೊಂಡು ಬರೋದು ನೋಡಿ ಸರ್, ಇದು ಇಲ್ಲಿ ನೋಡಿ ಕಿತ್ಕೊಂಡು ಬರೋದು ಆತರ ಒಳ್ಳೆ ಗಾಳಿ ಸರ್. ಒಂದು ಒಳ್ಳೆ ಗಾಳಿ ಬರುತ್ತೆ, ಒಂದು ರೇಂಜ್ ಅಲ್ಲಿ ಇರುತ್ತೆ ಗಾಳಿ ಮಾತ್ರ. ಆರಾಮಾಗಿ 10 ಅಡಿಗಿಂತ ಜಾಸ್ತಿನೇ ಬರ್ತಾ ಇದೆ ಸರ್ ಇದು. ಬಟ್ ಏನಂದ್ರೆ ಒಂದು ಕೂಲಲ್ಲಿ ಒಂದು ಕೂಡ ಎಫೆಕ್ಟಿವ್ನೆಸ್ ಇರಬೇಕಲ್ವಾ ಸರ್? ಹೌದೌದು, ಅದಕ್ಕೆ 10 ಫೀಟ್ ಅಂತ ಹೇಳ್ತೇವೆ. ಇಂಥವೆಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗಲ್ಲ ಸರ್, ಚಾನ್ಸೇ ಇಲ್ಲ ಅಂತ. ಚಾನ್ಸೇ ಇಲ್ಲ ಸರ್. ಜಾಸ್ತಿ ಜನ ಮಾರ್ತಾರೆ ಇಂಥವು, ಬಟ್ ಈ ತರ ಮೋಟರ್ ಯೂಸ್ ಮಾಡಿ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಓಕೆ, 10 ಅಡಿ ಅಂತೂ ಬೆಸ್ಟ್ ಇದು. 10 ಅಡಿಗೆ ಮಾತ್ರ ನಂಬರ್ 1. ನೋಡಿ ಇದು ನೋಡಿ, ನಾರ್ಮಲ್ ಆಗಿ ಕಿತ್ಕೊಂಡು ಹೋಗುತ್ತೆ ನೋಡಿ ಸರ್. ನೋಡಿ ನೋಡಿ ಇದು ನೋಡಿ ಸರ್. ಓಕೆ ಇದು ಸರ್. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ 10 ಅಡಿಗೆ ಏನು ತೊಂದರೆನೇ ಇಲ್ಲ ಆರಾಮಾಗಿ. ಹೌದು ಸರ್. ಸರ್ 10 ಅಡಿಗೆ ಸರಿ ಇದಲ್ವ ಸರ್ ಇದು? 10 ಅಡಿಗೆ ಆರಾಮಾಗಿ ಸರಾಗುತ್ತೆ. ಓಕೆ, PGಗಳವ್ರಿಗೆ, ಬ್ಯಾಚುಲರ್ಸ್ಗೆ, ಆಫೀಸಲ್ಲಿ ವರ್ಕ್ ಮಾಡೋರಿಗೆ, ಅಂಗಡಿಗಳಲ್ಲಿ ಕುತ್ಕೊಂಡು ಒಬ್ಬೊಬ್ಬರೇ ಇರ್ತಾರೆ ಅಂತವ್ರಿಗೆ ಎಲ್ಲರಿಗೂ ಕೂಡ ನಂಬರ್ 1 ಸೆಟ್ ಆಗಂತ ಸರ್. ಇದು ಪರ್ಸನಲ್ ಕೂಲರ್ ಅಂತ ಹೇಳ್ಬೋದು. ಪರ್ಸನಲ್ ಕೂಲರ್ ಸರ್, ಪರ್ಸನಲ್ ಕೂಲರ್. ಇದು ಇಂಡಿಯಾದಲ್ಲಿ ಒಂದು ಫ್ಯಾನ್ ಬೇಸ್ ಇರೋಂಥದ್ದು ಬೇಸಿಕ್ಗಳಿಗೆ ಸರ್. ಹೌದಾ? ಸರಿ, ನೆಕ್ಸ್ಟ್ ಹೋಗೋಣ ಸರ್. ಇದು ಹೇಳ್ಬಿಡಿ ಸರ್. ನೆಕ್ಸ್ಟ್ ಬಂದು ನಮಗೆ 22 ಲೀಟರ್ ವಾಟರ್ ಕೆಪಾಸಿಟಿ ಬರುತ್ತೆ. ನಿಮ್ಗೆ ಇದೊಂದ್ಸಲ ಆನ್ ಮಾಡಿ ತೋರಿಸ್ತೀನಿ ಸರ್. ಮಾಡಿ ಸರ್, ಮಾಡಿ ಸರ್. ಫಸ್ಟ್ ಸ್ಪೆಸಿಫಿಕೇಶನ್ ಹೇಳಿ, ಆಮೇಲೆ ಒಂದು ಥ್ರೋ ತೋರಿಸಿ ನಮಗೆ ಸರ್. ಇದು ನೋಡಿ 22 ಲೀಟರ್ ವಾಟರ್ ಕೆಪಾಸಿಟಿ ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದಾಗ ಬರುತ್ತೆ ಸರ್. ವಿತ್ ವೀಲ್ಸ್ ಬರುತ್ತೆ. ಪ್ಲಸ್ ನಮಗೆ ಚೈಲ್ಡ್ ಸೇಫ್ಟಿಗೆ ಕಂಪ್ಲೀಟ್ಲಿ ಕ್ಲೋಸ್ಡ್ ಸರ್. ಇದು ಈ ತರ ಕ್ಲೋಸ್ ಆಗುತ್ತೆ. ಅದಲ್ದಿರ ಸ್ವಿಂಗ್ ಆಪ್ಷನ್ ಸಪರೇಟ್ ಇದೆ, ಫ್ಯಾನ್ ಆಪರೇಷನಲ್ ಸಪರೇಟ್ ಇದೆ, ಪ್ಲಸ್ ನಮಗೆ ಪಂಪ್ ಆಪರೇಟಿಂಗ್ ಕೂಡ ಸಪರೇಟ್ ಇದೆ ಸರ್. ಆನ್ ಮಾಡಿ ಎಷ್ಟು ಅಡಿ ಹೋಗ್ಬೋದು ನಿಮ್ ಪ್ರಕಾರ ಇದು? ಸರ್ ಇದು ಒಂದು 20x20 ರೂಮ್ ಏನಾದ್ರೆ ಇರುತ್ತೋ, ಒಂದು ಕಾರ್ನರ್ ಟು ಕಾರ್ನರ್ ಕೂಲ್ ಮಾಡುತ್ತೆ ಸರ್ ಇದು. ಓಕೆ ಓಕೆ, ಆ ತರ ಆನ್ ಮಾಡ್ತೀನಿ ಸರ್. ಈಗ ಆನ್ ಮಾಡಿ. ಕಂಪ್ಲೀಟ್ಲಿ ಸೌಂಡ್ಲೆಸ್ ಕೂಲರ್ಸ್ ಇವೆಲ್ಲನೂ ನೋಡಿ ಈ ತರ. 20 ಅಡಿ ಹೋಗ್ಬಿಡ್ತೀನಿ ನಾನು ಇರಿ. ಸರ್. ಸರ್ ಇವಾಗ ಕರೆಕ್ಟ್ ಆಗಿದೆ ಸರ್ ಇದು. ಹೌದು ಸರ್. 20 ಅಡಿಗಂತೂ ಆರಾಮಾಗಿ ಬರುತ್ತೆ ಸರ್. 20 ಅಡಿಗೆ ಆರಾಮಾಗಿ ಗಾಳಿ ಬರುತ್ತೆ. ಪ್ಲಸ್ ಈ ಸೌಂಡ್ಲೆಸ್ ಕೂಲರ್ ಸರ್ ಇವೆಲ್ಲನೂ ಕಂಪ್ಲೀಟ್ಲಿ ಒಂದು 20x20 ರೂಮ್ ಏನಾದ್ರೆ ಇರುತ್ತೋ, ಒಂದು ಕಾರ್ನರ್ ಟು ಕಾರ್ನರ್ ಕೂಲ್ ಮಾಡುತ್ತೆ ಸರ್. ಎಲ್ಲಾ ಕೂಲರ್ ಗಳಿಗೂ ಕೂಡ ಲೈಫ್ ಟೈಮ್ ಫ್ರೀ ಸರ್ವಿಸ್ ವಾರಂಟಿ. ಏನ್ ಸರ್ ಅದು ಲೈಫ್ ಟೈಮ್ ಫ್ರೀ ಸರ್ವಿಸ್ ವಾರಂಟಿ? ಸರ್ ಲೈಫ್ ಟೈಮ್ ಫ್ರೀ ಸರ್ವಿಸ್ ವಾರಂಟಿ ಅಂದ್ರೆ ಒಂದು ಗ್ಯಾರಂಟಿ ಪೀರಿಯಡ್ ಅಂತ ಇರುತ್ತೆ ಸರ್. ಗ್ಯಾರಂಟಿ ಪೀರಿಯಡ್ ಅಲ್ಲಿ ಮೋಟರ್ ಆಗ್ಲಿ, ಪಂಪ್ ಆಗ್ಲಿ, ಏನಾದ್ರು ಮೆಟೀರಿಯಲ್ ಆಗ್ಲಿ ಹೋಗಿದ್ರೆ ಅದು ನಾವು ಫ್ರೀ ಕಾಸ್ಟ್ ಅಲ್ಲಿ ಚೇಂಜ್ ಮಾಡ್ಕೊಡ್ತೀವಿ. ಸರಿ. ಆಫ್ಟರ್ ದಟ್ ಏನಾದ್ರು ಹೋದ್ರೆ ಪಾರ್ಟ್ಸ್ ಏನಾದ್ರು ಗ್ಯಾರಂಟಿ ಪೀರಿಯಡ್ ದಾಟೋದ್ಮೇಲೆ ಅದನ್ನ ವಾರಂಟಿ ಪೀರಿಯಡ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಮೆಟೀರಿಯಲ್ ಏನಾದ್ರೂ ಇದೆಯೋ ಅದನ್ನ ಪೇಮೆಂಟ್ ನೀವು ಮಾಡ್ಕೋಬೇಕು. ನಮ್ಮ ಕಡೆ ಸರ್ವಿಸ್ ಚಾರ್ಜ್ ಏನಾದ್ರು ಇರುತ್ತೆ ಅದು ಫ್ರೀ ಇರುತ್ತೆ ಸರ್. ಫ್ರೀ ಆಗಿ ಆ ತರ ನೀವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀರಾ? ಫ್ರೀ ಸರ್ವಿಸ್. ಲೇಬರ್ ಚಾರ್ಜ್ ಅಂತ ಒಂದು ಬರುತ್ತಲ್ಲ ಸರ್ವಿಸ್ ಅಲ್ಲಿ, ಅದು ಫ್ರೀ ಇರುತ್ತೆ ಸರ್. ಫ್ರೀ ಆಗುತ್ತೆ ಲೈಫ್ ಟೈಮ್. ಎಷ್ಟೇ ವರ್ಷ ಆದ್ರೂ ಸರ್ ನೀವು ನಮ್ಮ ಹತ್ರ ಪ್ರಾಡಕ್ಟ್ ತಗೊಂಡ್ ಬಂದ್ರೆ ನಾವು ನಿಮ್ಗೆ ಅದು ಲೇಬರ್ ಫ್ರೀ ಮಾಡಿ, ಕಾಸ್ಟ್ ಏನಾದ್ರೆ ಅದು ಪ್ರಾಡಕ್ಟ್ ಕಾಸ್ಟ್ ಬೀಳುತ್ತೋ ಅದು ಮಾತ್ರ ಪೇ ಮಾಡಿಸ್ಕೊಂಡು ರಿಪೇರಿ ಮಾಡ್ಕೊಡ್ತೀವಿ. ಬೆಸ್ಟ್ ಸರ್ ಇದು. ಹೌದು, ಲೈಫ್ ಟೈಮ್ ವಾರಂಟಿ. ಲೈಫ್ ಟೈಮ್ ವಾರಂಟಿ ಸರ್. ಇದಾದ್ಮೇಲೆ ಯಾವ ಮಾಡೆಲ್ ನೋಡ್ತಾ ಇದ್ದೀವಿ ನೆಕ್ಸ್ಟ್? ಇವಾಗ ಬಾಹುಬಲಿ ಅವ್ರ ಅಣ್ಣ ಸರ್. ಇವರು ಅಣ್ಣನ ಇದು? ಬಾಹುಬಲಿ ಅಣ್ಣ. ಅದು ನಮ್ಮ ಇನ್ನೊಂದು 8,500 ರೂಪಾಯಿ ಮಾಡಲ್ ಅದು ಇದೆ, ನಾನ್ ಬ್ರೇಕೇಬಲ್. ಅದಲ್ದಿರ ಅದ್ರ ನೆಕ್ಸ್ಟ್ ಮಾಡೆಲ್ ಇದು. ಲುಕಿಂಗ್ ಅಲ್ಲಿ ಆಗ್ಬೋದು, ನಮ್ಗೆ ಯಾವುದೇ ವಿಷಯದಲ್ಲಿ ಆಗ್ಬೋದು,
ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ವೀಲಿಂಗ್ಸ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗಂತ ಸರ್ ಇದು ನೋಡಿ, ಸಿಂಗಲ್ ಹ್ಯಾಂಡಲ್ ಯೂಸ್ ಮಾಡಂತದ್ದು ಇವೆಲ್ಲ. ವೀಲ್ ಚೆನ್ನಾಗಿದೆ ಬಿಡಿ ಸರ್. ವೀಲ್ ಚೆನ್ನಾಗಿದೆ, 3 ಸೈಡ್ ಅನಿಕಾಮ್ ಬರುತ್ತೆ, 3 ಸ್ಪೀಡ್ ನ ಕಂಟ್ರೋಲ್ ಬರುತ್ತೆ, ಹೈ ಮೀಡಿಯಂ ಲೋ ಅಂತ ಹೇಳಿ. ಆ ಪಂಪ್ ಆಪರೇಟಿಂಗ್ ಬರುತ್ತೆ ಸಪ್ರೇಟ್ ಆಗಿ, ಸ್ವಿಂಗ್ ಆಪರೇಟಿಂಗ್ ಸಪ್ರೇಟ್ ಆಗಿ ಬರುತ್ತೆ, ಚೈಲ್ಡ್ ಸೇಫ್ಟಿ ಕೂಡ ಬರುತ್ತೆ. ಲುಕ್ ಅಲ್ಲಿ ಮಾತ್ರ ಲುಕ್ಗೆ ಕೊಡ್ಬೇಕು ಸರ್, ಲುಕ್ಗೆ ಮಾತಾಡ್ಬೇಕು ಅಲ್ವಾ? ಹೌದು ಸರ್, ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್, ಫಸ್ಟ್ ಲುಕ್ ಲೆವೆಲ್ ಸರ್. ಲುಕ್ ಸಖತ್ತಾಗಿದೆ, ಲುಕ್ ಸಖತ್ತಾಗಿದೆ. ಆ ತರ ಆಗ್ಬಿಡಿ ಸರ್, ಇದು ಆನ್ ಮಾಡಿ ಸರ್ ಇದನ್ನ. ಸರ್ ಸರ್ ಬಾಹುಬಲಿ ಅಣ್ಣ. ಹೌದು ಸರ್, ಅಲ್ವಾ? ಹೌದು ಸರ್. ಹಾಕಿ ಸರ್ ಇದನ್ನ ಆನ್ ಮಾಡಿ ಸರ್. ಇದು ನೆಕ್ಸ್ಟ್ ಲೆವೆಲ್ ಇಲ್ಲಿ. ಹೌದು ಸರ್. ನಮ್ಮ ವೀಕ್ಷಕರಿಗೆ ನೋಡಿ ವೀಕ್ಷಕರೇ, ಇದನ್ನಂತೂ ತಡ್ಕೊಳಕ್ ಸಾಧ್ಯನೇ ಇಲ್ಲ, ಅಷ್ಟೊಂದು ಇದು ಬರ್ತಾ ಇದೆ ಅಂತ ಹೇಳ್ಬೋದು. ಸೈಡಿಗೆ ಇಟ್ಬಿಡ್ತೀನಿ ನಾನು. ಸರ್ ಇದರ ಬೆಲೆ ಎಷ್ಟು ಅಂತಂದ್ರೆ ನೀವು? ಸರ್ 10,000 ರೂಪಾಯಿ ಬೆಲೆ ಬೀಳುತ್ತೆ. ಕೊರಿಯರ್ ಏನಾದ್ರು ಬೇಕಂದ್ರೆ ಅದು ಅಡಿಷನಲ್ ಬೀಳುತ್ತೆ ಸರ್. ಓಕೆ. ಬಟ್ ನೀವು ಆನ್ ಸ್ಪಾಟ್ ಬಂದು ನೋಡಿ ತಗೊಂಡೋದ್ರೆ ಮಾತ್ರ ಇದ್ರ ಫೀಲೇ ಬೇರೆ ಇರುತ್ತೆ ಸರ್. ಚೆನ್ನಾಗಿರುತ್ತೆ ಅದು ಹೇಳ್ತೇನೆ, ನಿಜವಾಗ್ಲೂ ನೋಡಿ ನೀವು ಯಾವ ತರ ಇದೆ ಅಂತ ಹೇಳಿದ್ದು. ತುಂಬಾ ಚೆನ್ನಾಗಿದೆ ಸರ್ ಇದು ಕೂಲು. ವೀಕ್ಷಕರೇ ನಾನು ಎಷ್ಟೇ ದೂರದಿಂದಾನು ಇಟ್ಕೊಳ್ಳಿ ನೋಡಿ, ಇದು ಹಾರಾಡ್ತಾ ಇರುತ್ತೆ. ಪಿನ್ ಟು ಪಿನ್, ಕಾರ್ನರ್ ಟು ಕಾರ್ನರ್ ಕೂಲ್ ಮಾಡುತ್ತೆ ಸರ್. ಎಲ್ಲಾ ಕಡೆನೂ ಅಷ್ಟೇ. ಇದು ಫ್ರಂಟ್ ಏರ್ ಎಲ್ಲ ಇಂಪಾರ್ಟೆಂಟ್, ಸೈಡ್ಗಳು ಕೂಡ ನೀಟಾಗಿ ಕೂಲ್ ಮಾಡೋಂಥ ಕೆಪಾಸಿಟಿ ಇರೋಂಥ ಕೂಲರ್ ಸರ್ ಇವೆಲ್ಲ. ಇಲ್ಲೇ ತೋರಿಸ್ತಾ ಇದ್ದೀನಿ ಸರ್, ಇಲ್ಲಿ ಹಿಡಿದ್ರೂ ಹಾರಾಡುತ್ತೆ, ಇಲ್ಲಿದ್ರೂ ಹಾರಾಡುತ್ತೆ. ಒಳ್ಳೆ ಇದು ಫ್ರೇಮ್ ದೊಡ್ಡದಲ್ಲ ಸರ್, ಸ್ಪ್ರೆಡ್ ದೊಡ್ಡದಿದೆ ಸರ್. ಸ್ಪ್ರೆಡ್ ದೊಡ್ಡದಿದೆ, ಅದಕ್ಕೆ ನಮ್ಗೆ ಆ ಥರ ಗಾಳಿ ಬರುತ್ತೆ ಸರ್. ಸೂಪರ್ ಆಗಿದೆ. ಆಫ್ ಮಾಡಿ ಸರ್ ಇದ್ರದ್ದು. 10,000 ಜೊತೆಲಿ 2 ವರ್ಷ ಗ್ಯಾರಂಟಿ, ಮೋಟರ್ನ ಗ್ಯಾರಂಟಿ ಬರುತ್ತೆ, ಮೋಟರ್ ಗ್ಯಾರಂಟಿ ಅಲ್ವಾ? ಹೌದು ಸೂಪರ್ ಸೂಪರ್ ಸರ್. ಇದು ಲೈಫ್ ಟೈಮ್ ಸರ್ವಿಸ್ ವಾರಂಟಿ, ಫ್ರೀ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ ಸರ್. ಹೌದು ಸರ್. ಇದರಲ್ಲಿ ಇದ್ರೊಳಗಡೆ ಐಸ್ ಚಾಂಬರ್ ಪ್ಲಸ್ ವಾಟರ್ ಕೂಡ ಇದರಲ್ಲಿ ಆಡ್ ಮಾಡ್ಕೋಬಹುದು. 140 ಲೀಟರ್ನ ವಾಟರ್ ಕೆಪಾಸಿಟಿ ಸರ್. ಇದು ಒಳ್ಳೇದು ಕೊಟ್ಟಿದ್ದೀರಾ ಸರ್, ಯಾಕಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಜಸ್ಟ್ ಓಪನಿಂಗ್ ಕೊಟ್ಬಿಡ್ತಾರೆ. ಹೌದು ಸರ್, ನೀರ್ ಹಾಕಕ್ಕಾಗಲ್ಲ. ಇದು ನೋಡಿ ಫುಲ್ ಹಾಕೊಂಡು ನೀರು ತುಂಬಿಸ್ಕೊಳ್ಳಿ, ಏನು ತೊಂದ್ರೆ ಇಲ್ಲ. ಕೊಡನೆ ಇದ್ರಲ್ಲ ಹಾಕ್ಬೋದು, ಪೈಪ್ ಹಾಕ್ಬೋದು. ಮತ್ತೆ ಡ್ರೈನಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಡ್ರೈನ್ಗೆ ಸಪರೇಟ್ ಆಗಿ ಕೊಟ್ಟಿದ್ದೀವಿ. ನೀವು ಇದನ್ನ ಹಿಂಗೆ ಪಂಪ್ ಆನ್ ಮಾಡಿಬಿಟ್ಟು ಓಪನ್ ಮಾಡಿ ಹಿಂಗೆ ಬಿಟ್ಬಿಟ್ರೆ ನೀರೆಲ್ಲ ಖಾಲಿ ಆಗೋಗ್ಬಿಡುತ್ತೆ ಸರ್. ಇದ್ರಲ್ಲಿ ಡ್ರೈನ್ ಆಗುತ್ತೆ, ಡ್ರೈನ್ ಆಗುತ್ತೆ ಸರ್. ಈ ಡ್ರೈನ್ ಸಿಸ್ಟಮ್ ಸಪರೇಟ್ ಆಗಿದೆ ಸರ್ ಇದಕ್ಕೆ. ಈ ಹನಿಕೊಂಬಲ್ಲಿ ಯಾವ ಕ್ವಾಲಿಟಿ ಯೂಸ್ ಮಾಡಿರ್ತೀರಾ ಸರ್? ಸರ್ ಇವೆಲ್ಲ ಟಾಪ್ ಕ್ವಾಲಿಟಿ ಇದೆ. ಇದು ಬ್ಯಾಕ್ಟೀರಿಯಲ್, ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತಾರೆ. ಇವೆಲ್ಲದಕ್ಕೂ ಸಿಂಕ್ ಆಗಂತದ್ದು ಒಂದು 4-5 ವರ್ಷ ಕಣ್ಮುಚ್ಕೊಂಡು ಯೂಸ್ ಮಾಡೋಂಥದ್ದೇ ಕೊಡ್ತೀವಿ ಸರ್. ಓಕೆ. ಆ ತರ ನಿಮ್ಗೆ ಯಾಕೆಂದ್ರೆ ಈಗ ಯಾವುದೇ ಹನಿಕಂಬ್ ಯೂಸ್ ಮಾಡಿದ್ರು ಕೂಡ ಕೆಲವೆಲ್ಲ ಮಾರ್ಕೆಟ್ ಅಲ್ಲಿ ಇದೆ, ಅವೆಲ್ಲ ನಿಮ್ಗೆ 6 ತಿಂಗಳು 7 ತಿಂಗಳ ಮೇಲೆ ಬರಲ್ಲ, ಎಲ್ಲ ಗಲೀಜ್ ಆಗೋಗ್ಬಿಡುತ್ತೆ. ಇವೇನಂದ್ರೆ ನೀವು ಏನಾದ್ರು ನಿಮ್ಗೆ ಪಾಚಿ ತರ ಕಟ್ಟಿದ್ರು ಕೂಡ ಡೈಲಿ ಯೂಸ್ ಮಾಡೋರಿಗೆ ಪಾಚಿ ಲೈಟ್ ಆಗಿ ಬರ್ಬೋದು. ಬಂದ್ರ ನೀರ್ ಇಳಿತಾನೆ ಇದ್ರೆ ಪಾಚಿ ಯಾವ್ದಕ್ಕೆ ಸ್ಪ್ರೆಡ್ ಆಗ್ಲಿ ಆಗುತ್ತೆ ಸರ್. ಅಂತ ಕಲ್ಲಿಗೆ ಕಟ್ಟುತ್ತೆ, ಇದಕ್ಕೆ ಕಟ್ಟಲ್ವ, ಎಲ್ಲದಕ್ಕೂ ಕಟ್ಟುತ್ತೆ, ಪ್ಲಾಸ್ಟಿಕ್ ಎಲ್ಲದಕ್ಕೂ ಕಟ್ಟುತ್ತೆ. ನಾವು ಒಂದು ಹಾಫ್ ಅನ್ ಅವರ್ ಇಲ್ಲ, ನಾವು ಸೈಡ್ ಅಲ್ಲಿ ನೋಡಿ ಈ ಕಡೆ ಬರುತ್ತೆ, ಎಲ್ಲಾ ಕೂಲರ್ಸ್ ಈ ತರ ಬರುತ್ತೆ. ಹನಿಕಾಮ್ ಪ್ಯಾಡ್ಸ್ ಏನಾದ್ರು ಇರ್ತಾವೆ, ಸಪರೇಟ್ ಸೆಟ್ಟಿಂಗ್ ಬರುತ್ತೆ ಅದಕ್ಕೆ. ಸ್ಕ್ರೂ ನೋಡಿ ಸರ್, ಇಲ್ಲಿ ಈ ಕಡೆ ಯಾವುದೇ ಕಂಪ್ನಿ ಕೂಲರ್ ತಗೊಳ್ಳಿ, ನೀವು ಇದನ್ನ ಮಾಡ್ಕೋಬೇಕು ಸರ್. ಇಯರ್ಗೆ ಒಂದ್ಸಲಿ ಒಂದು ಹಾಫ್ ಅನ್ ಅವರ್ 1 ಅವರ್ ನೀವು ತಗೊಂಡೋಗಿ ಬಿಸಿಲಲ್ಲಿ ಹಾಕ್ಬಿಟ್ಟು ಒಣಗಿಸ್ಕೊಂಡು ಮತ್ತೆ ತಗೊಂಡ್ಬಂದು ಮತ್ತೆ ಫಿಟ್ ಮಾಡ್ಕೋಬೇಕು. 1 ವರ್ಷಕ್ಕೆ ಒಂದ್ಸಲ ಆದ್ರೂ ಕೆಲಸ ಇರುತ್ತೆ ಸರ್. 1 ವರ್ಷಕ್ಕೆ ಒಂದ್ಸಲ ಅಷ್ಟೇನೆ. ಇದ್ರಲ್ಲಿ ಮತ್ತೆ ನಿಮಗೆ ಮೈಂಟೆನೆನ್ಸ್ ಅನ್ನೋ ತಲೆನೋವೇ ಬರಲ್ಲ, ನೀರ್ ಹಾಕದೆ ಮೈಂಟೆನೆನ್ಸ್ ಅಷ್ಟೇ. ಅದು ಬಿಟ್ಟು ನೀವು ಕಂಟಿನ್ಯೂಸ್ ರನ್ ಮಾಡ್ಕೊಳ್ತಾನೆ ಇರ್ಬೋದು. ಒಂದು ಒಳ್ಳೆ ಸರ್, ನಮ್ ಕೂಲರ್ಸ್ಗೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಸರ್. ಮೇನ್ ಯಾಕೆ ನಮ್ ತರ ಕ್ವಾಲಿಟಿ ಕೂಲರ್ಸ್ ನಿಜವಾಗ್ಲೂ ಯಾರು ಕೊಡ್ತಾನೆ ಇಲ್ಲ. ಈಗ ಈ ವಿಡಿಯೋಸ್ ಅಲ್ಲಿ ಏನೇನೋ ತೋರಿಸಿ ಮಾಡಿ ಮಾತಾಡ್ತಾ ಇರ್ತಾರೆ, ಜಾಸ್ತಿ ಜನ ಇದ್ದಾರೆ. ಬಟ್ ಏನಂದ್ರೆ ಅಲ್ಲಿ ಆನ್ ಸ್ಪಾಟ್ ಹೋದಾಗ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಸರ್. ಮತ್ತೆ ಫ್ಯೂಚರ್ ಡೇಸ್ ಅಲ್ಲಿ ಕೂಡ ಸರ್ವಿಸ್ ಅಲ್ಲಿ ಇವುಗಳೆಲ್ಲ ತುಂಬಾ ಇಶ್ಯೂ ಇರುತ್ತೆ. 5 ಇಯರ್ಸ್ ಇಂದ ನಾವು ನಿಮ್ಮ ಚಾನಲ್ ಅಲ್ಲೇ ಬರ್ತಾ ಇದ್ದೀವಿ. ಪ್ಲಸ್ ನಮ್ದು ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಸರ್. ಇದರಲ್ಲಿ ಹೇಳ್ಬೇಕಾದ್ರೆ ಡೈಲಿ ತುಂಬಾನೇ ಕೂಲರ್ಸ್ ಹೋಗ್ತಾ ಇರುತ್ತೆ. ನಾವು ಹೇಳಿದ ಪ್ರಕಾರ ನಡ್ಕೊಳ್ತೀವಿ, ಹಂಗೆ ನಿಮ್ಗೆ ಸರ್ವಿಸ್ ಕೂಡ ಕೊಡ್ತೀವಿ ಸರ್. ಸೂಪರ್. ಒಂದು ಕನ್ಕ್ಲೂಷನ್ ಕೊಟ್ಬಿಡೋಣ ಸರ್ ನಮ್ಮ ವೀಕ್ಷಕರಿಗೆ? ಹೌದು ಸರ್. ವೀಕ್ಷಕರೇ, ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಇಡೀ ಕರ್ನಾಟಕದಲ್ಲಿ, ಹೌದು ಇಡೀ ಯೂಟ್ಯೂಬ್ ಹಿಸ್ಟರಿಲಿ ಇಷ್ಟೊಂದು ಕಲೆಕ್ಷನ್ ಕೊಡುವಂತಹ ಬ್ರ್ಯಾಂಡ್ ಕಂಪನಿ ಯಾವುದು ಇಲ್ಲ ಅಂತ ಹೇಳ್ಕೊಂತೀನಿ ನಾನು. ಅದಕ್ಕೆ ನಿಮ್ಗೆ ಆಕ್ಚುಲಿ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ನೀವು ಸರ್ ನಂಬರ್ 1 ಕೂಲರ್ ಅಲ್ಲಿ ಡೆಫಿನೆಟ್ಲಿ. ಅಂಡ್ ಇನ್ನೊಂದೇನಂತಂದ್ರೆ ಕ್ವಾಲಿಟಿ. ಈ ಕ್ವಾಲಿಟಿಗೆ ಈ ಬೆಲೆಗಳು ವೀಕ್ಷಕರೇ, ನಿಜವಾಗ್ಲೂ ಸರ್ ಈ ಬೆಲೆ, ಇದನ್ನ ನೀವು ಕೊಡ್ತಿರೋ ಬೆಲೆನ ಬೇರೆ ಯಾರಾದ್ರೂ ಕೊಡೋಕೋದ್ರೆ ಡೆಫಿನೆಟ್ಲಿ ಚಾನ್ಸೇ ಇಲ್ಲ, ಆಗಲ್ಲ ಸರ್. ಆ ಬೆಲೆ ಕೊಡೋಕ್ಕೆ ಚಾನ್ಸ್ ಇಲ್ಲ. ನಾನು ಕೂಡ ತುಂಬಾ ಮಾಡಿದ್ದೀನಿ ಸರ್, ವಿಡಿಯೋಸ್ ಮಾಡಿದ್ದೀನಿ, ತುಂಬಾ ಕೂಲರ್ಗಳು ನೋಡಿದ್ದೀನಿ. ಆದ್ರೆ ಇವ್ರು ಕೊಡ್ತಾರಂತ ಬೆಲೆ, ಇವ್ರು ಕೊಡ್ತಾರಂತ ಒಂದು ಕ್ವಾಲಿಟಿನ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. 3,000 ರೂಪಾಯಿಗೂ ಕೂಡ ನಿಮಗೆ ಒಳ್ಳೊಳ್ಳೆ ಕೂಲರ್ಗಳು ಬರ್ತಾ ಇದೆ. ಆ್ಯಂಡ್ ಮೇನ್ ಆಗಿ ಹಲ್ಕು, ಇದೆಲ್ಲಾದ್ರೂ ನೋಡಿದಾರೆ ಸರ್? ಇಡೀ ಯೂಟ್ಯೂಬಲ್ಲಿ ಫಸ್ಟ್ ಅನ್ಸುತ್ತಲ್ವಾ ಇದು ಆಕ್ಚುಲಿ? ಇಡೀ ಯೂಟ್ಯೂಬಲ್ಲಿ, ಇಡೀ ಕರ್ನಾಟಕದಲ್ಲಿ ಇಂಥ ಬಾಹುಬಲಿ ಹೋಯ್ತು, ಬಾಹುಬಲಿ ಅಣ್ಣ ಬಂತು, ಇವಾಗ ಹಲ್ಕೆ ತಗೊಬಂದ್ಬಿಟ್ಟಿದ್ದಾರೆ ವೀಕ್ಷಕರೇ. ಸೊ ಹಲ್ಕಂತೂ ನೀವೆಲ್ಲೂ ನೋಡೋಕೆ ಚಾನ್ಸೇ ಇಲ್ಲ. ಒನ್ ಆ್ಯಂಡ್ ಓನ್ಲಿ ನಮ್ಮ NR
ಕಾರ್ಪೊರೇಷನ್ಗೆ ಬಂದ್ರೆ ಮಾತ್ರ ಇದು ಸಿಗೋದು ಅಂತ ಹೇಳ್ಬೋದು. ಮೊದಲೇದಾಗಿ ನೀವು ಈ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿರಲ್ಲ, ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ, ಕಾರಣ ಏನು? ನೀವು ಲಾಭ ನೋಡ್ತಾ ಇದ್ರೋ, ಹೆಸರು ನೋಡ್ತಾ ಇದ್ರೋ, ಏನ್ ಸರ್ ನಿಮ್ ಕತೆ ಏನ್ ಸರ್? ಸರ್ ಕರ್ನಾಟಕದಲ್ಲಿ ನಾವು ಹೆಸರು ಮಾತ್ರ ನೋಡ್ತಾ ಇದೀವಿ, ಯಾಕೆ ನಮ್ಮ ತಾಯಿ ಇದ್ದಂಗೆ ಕರ್ನಾಟಕ. ನಾವು ಕರ್ನಾಟಕದಲ್ಲಿ ದುಡ್ಡು ಮಾಡುವ ಅವಶ್ಯಕತೆ ನಮ್ಗೇನಿಲ್ಲ, ಯಾವುದೇ ವಸ್ತುವಲ್ಲಿ ಆಗ್ಬೋದು. ನಮ್ದು ಟೋಟಲ್ ಇಂಡಿಯಾ ಟಾರ್ಗೆಟ್ ಸರ್ ನಮ್ಮ ಕಂಪನಿ. ಈಗ ಆಕ್ಚುಲಿ ಮುಂಬೈ ಬ್ರಾಂಚ್ ಓಪನ್ ಮಾಡಿದೀವಿ, ದಿಲ್ಲಿ ಓಪನ್ ಮಾಡಿದೀವಿ. ಅಲ್ಲಿಂದ ನಮ್ದು ಟೋಟಲ್ ಆನ್ಲೈನ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದು ನಮ್ಮ ಯೋಚನೆ. ಅಲ್ಲಿಂದ ಏನಂದ್ರೆ ಈಗ ನಮಗೆ ನೀವು ನೋಡ್ಕೋಬಹುದು, ನಮ್ಮ ಯುನಿಕ್ ಪ್ರಾಡಕ್ಟ್ಸ್ ಏನಾದ್ರು ಇದಾವೋ ಕಂಪ್ಲೀಟ್ಲಿ ನಿಮ್ಗೆ ಎಲ್ಲಿ ಸಿಗಲ್ಲ. ಇಷ್ಟು ಕಲೆಕ್ಷನ್ ನೀವು ನಾನು ಕೇಳೋದಾದ್ರೆ ಸೌತ್ ಇಂಡಿಯಾದಲ್ಲಿ ನಮ್ಮ ಹತ್ರ ವುಡ್ ಗ್ಯಾಸಿಫೈ ಸ್ಟವ್ ಇಂದ, ಗೀಸರ್ಸ್ ಇಂದ, ಕೂಲರ್ಸ್ ಇಂದ, ರೂಮ್ ಹೀಟರ್ಸ್ ಇಂದ ನಮ್ಮ ಹತ್ರ ಇರುವಂತ ಕ್ಯಾಟಗರಿ ಏನಾದ್ರು ಇದೆಯೋ ಸೌತ್ ಇಂಡಿಯಾದಲ್ಲಿ ಇಲ್ಲ ಸರ್. ನಾವು ಇದೇನಂದ್ರೆ ಒಂದು ಫ್ರಾಂಚೈಸ್ ವೈಸ್ ಇಂಡಿಯಾ ವೈಸ್ ಕೊಡ್ಬೇಕು ನಾವೀಗ. ಅದು ಮತ್ತೆ ಅದ್ರ ಹಿಂದೆಗಡೆ ಸಪೋರ್ಟ್ ಮಾಡ್ತಾ ನಾವು ಜನರು ಒಂದ್ ಸ್ವಲ್ಪ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಒಳ್ಳೆ ಸ್ಟಿಫ್ ಆಗಿ ನಿಂತ್ಕೋಬೇಕು ಸರ್. ಎಂಪ್ಲಾಯ್ಮೆಂಟ್ ಅನ್ನೋದು ಕಡಿಮೆ ಮಾಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ಜಾಸ್ತಿ ಮಾಡ್ಕೋಬೇಕು. ಜಾಬ್ ಝೋನ್ ಆ ಯೋಚನೆ ಬಿಟ್ಟು ಈ ಝೋನ್ಗೆ ಬಂದು ಬೇಸಿಕ್ ರಿಸ್ಕ್ ಇಂದ ಒಂದು ಟಾಪ್ ಲೆವೆಲ್ ಪೊಸಿಷನ್ಗೆ ಒಂದು ಒಳ್ಳೆ ಝೋನ್ ಅಲ್ಲಿ ಹೋಗ್ಬೇಕು. ಆ ವಿಷಯಕ್ಕೆ ನಾವು ಬ್ಯಾಕ್ ಬೋನ್ ಆಗಿ ತುಂಬಾ ಸಪೋರ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ನಮ್ಮ ಹತ್ರ ಇರೋ ಎಲ್ಲ R&D ಅಲ್ಲಿ ಡೆಪ್ತ್ ಆಗಿ ಹೋಗಿ ಇದು ಮಾಡಿರೋ ಸರ್. ಯಾಕಂದ್ರೆ ನೀವು ನೋಡ್ಬೋದು ಈ ಪ್ರೈಸಸ್ ದೊಡ್ಡ ಕಂಪ್ನಿನೇ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಾವು ಕೊಡ್ತಿದ್ವಿ, ನೀವು ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಕಂಪ್ನಿ ಒಂದು ಸ್ಕೇಲ್ ನೋಡ್ಕೊಂಡ್ರೆ ಅವನು ಹೆವಿಯಾಗಿ ಮಾಡ್ತಾನೆ, ಅವನೇ ಕಡಿಮೆ ರೇಟ್ ಕೊಡ್ಬೇಕು. 1000 ಪೀಸ್ ಮಾಡ್ತಾರೆ, 1000 ಲಕ್ಷ ಕೋಟಿ ಮಾಡ್ತಾರೆ ಇಂಡಿಯನ್ ಟಾರ್ಗೆಟ್ ಮಾಡಿ. ಆ ಟೈಮಲ್ಲಿ ನಾವು ಕಡಿಮೆ ಪೀಸಸ್ ಅನ್ನ ಕೂಡ ಅವ್ರಿಗೆ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಅಂದ್ರೆ ಅಲ್ಲೇ ಯೋಚನೆ ಮಾಡ್ಬೇಕು ಸರ್ ನೀವು. ನಮ್ ಟಾರ್ಗೆಟ್ ದುಡ್ಡಲ್ಲ ಸರ್, ನಮ್ ಟಾರ್ಗೆಟ್ ಪ್ರತಿ ಮನೆ ರೀಚ್ ಆಗ್ಬೇಕು, ಕಡಿಮೆ ಒಂದು ಒಳ್ಳೆ ಫೀಲ್ ಇರ್ಬೇಕು ಸರ್ ಜನರಲ್ ನಮ್ಮ ಮೇಲೆ. ಅದು ಸಾಕು ನಮಗೆ. ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಟೋಟಲ್ ತಾಲೂಕು ವೈಸ್ ಎಲ್ಲರೂ ಕ್ರಿಯೇಟ್ ಮಾಡಿಕೊಟ್ಟು ಅವ್ರ ಬ್ಯಾಕ್ ಬೋನ್ ಆಗಿ ನಾವು ನಿಂತ್ಕೋಬೇಕು ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ಸರ್. ಆಮೇಲೆ ಯಾರಾದ್ರೂ ಲೈಕ್ ಹೋದ ವರ್ಷ ಪರ್ಚೇಸ್ ಮಾಡಿದವರು, ಅದನ್ನ ಹಿಂದಿನ ವರ್ಷ ಪರ್ಚೇಸ್ ಮಾಡಿದವರು, ಮತ್ತೆ ರೀಪರ್ಚೇಸ್ ಮಾಡಿದ್ಯಾ ಸರ್? ರೀಪರ್ಚೇಸ್ ಇನ್ನೂ 4-5 ವರ್ಷ ಬರಲ್ಲ ಸರ್. ಬರೋದೇ ಇಲ್ಲ ಅಂತೀರಾ? ಮೋಟಾರ್ ರಿಪೇರಿನೋ ಸರ್ವಿಸ್ಗೆ ಬರ್ಬೋದು ತಪ್ಪ, ಯಾವುದೇ ಕಾಲಕ್ಕೂ ನನಗೆ ಇನ್ನೊಂದು ಕೂಲರ್ ಕೂಡ ಏನು ಬರಲ್ಲ ಸರ್. ಸಾಕು ಅಂತೀರಾ? ಸಾಕು ಅಂತ ಹೇಳಿ ಅವರು ಫ್ರೆಂಡ್ಸ್ ಅವ್ರ ಸರ್ಕಲ್ ಏನಾದ್ರು ಇದೆಯೋ ಅವರು ಬರ್ತಿದ್ದಾರೆ ಜಾಸ್ತಿ. ಯಾಕೆಂದ್ರೆ ಆ ಕೂಲರ್ ನೋಡಿದಾರಲ್ಲ ಸರ್, ಅಲ್ಲಿಂದ ಬೇರೆಯವ್ರಿಗೆ ರೆಫರ್ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾ ಇದಾರೆ. ಅದು ತುಂಬಾ ಸಂತೋಷದ ವಿಷಯ. ಇದು ಒಳ್ಳೇದು ಸರ್. ಇದು ಹೌದು ಸರ್. ನಾನು ಅದೇ ಹೇಳೋದು, ತಗೊಂಡೋಗಿ ಮರ್ತೋಗಿ ಇಲ್ಲಿನ ಕೂಲರ್ಗಳನ್ನ ತಗೊಂಡೋಗ್ಬಿಟ್ರೆ ಮತ್ತೆ ಕೂಲರ್ ಬೇಕು, ಫ್ಯಾನ್ ಬೇಕು, AC ಬೇಕು ಅನ್ನೋದೇ ಇಲ್ಲ. ಏನೇನಿದ್ರು ನಿಮ್ ಪಕ್ಕದ ಮನೆಗೆ ಅಣ್ಣ, ತಮ್ಮ, ಫ್ರೆಂಡ್ಸ್ ಅವರಿಗೋಸ್ಕರ ಡೆಫಿನೆಟ್ಲಿ ಇಲ್ಲಿಗೆ ಬಂದೇ ಬರ್ತೀರಾ ಸರ್. ಈಗ ಫೈನಲ್ ಆಗಿ ಬರುವಂತದ್ದು, ಇದನ್ನೆಲ್ಲ ನಾವು ಬುಕ್ ಮಾಡಬೇಕು, ನಮಗೆ ಬರೋಕ್ ಆಗೋದಿಲ್ಲ, ಟೈಮ್ ಇಲ್ದಿದ್ದವ್ರಿಗೆ ಹಿಂಗ್ ಕಳ್ಸಿಕೊಡ್ತೀರಾ ಸರ್? ಇಲ್ಲ ಹೇಳಿ ಸರ್ ನಮಗೆ. ಸರ್ ಇಂಡಿಯಾ ವೈಸ್ ಕೊರಿಯರ್ಸ್ ಇದೆ ಸರ್. ಹಿಂಗೆ ಯಾವ ತರ ಸರ್? ಪ್ಯಾಕಿಂಗ್ ಅದು ಸಪರೇಟ್ ಸೇಫ್ಟಿ ಇದೆ ಸರ್, ಅದು ಯಾರು ಚಾಲೆಂಜ್ ಮಾಡ್ಲಿಕ್ಕೆ ಆಗಲ್ಲ. ಆ ರೇಂಜ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೇವೆ. ಇಂಡಿಯಾ ವೈಸ್ ಕೊರಿಯರ್ ಇದೆ ಸರ್, ಎಲ್ಲ ಕಡೆ ಕಳ್ಸಿಕೊಡ್ತೀರಾ? ಹೌದು ಸರ್. ಮನೆ ಬಾಗಿಲು ಮುಟ್ಸ್ತೀರಾ ನೀವು? ಮನೆ ಬಾಗಿಲು ಮುಟ್ಸ್ತಾ ಇದ್ದೀವಿ. ಓಕೆ ಸರ್. ಇವಾಗ ನೀವು ಇದು ಹೇಳಿದ್ರೆ ಹಲ್ಕು ಕೂಡ ನಾವು ಆಕ್ಚುಲಿ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಅದ್ರ ಇಲ್ಲಿ ಬಂದು ನೋಡೋದು ಒಳ್ಳೇದು. ಹೌದು ಸರ್. ಇದು ಮಾತ್ರ ಆನ್ ಸ್ಪಾಟ್ ಬಂದು ತಗೊಂಡು ಹೋಗ್ಬೇಕು ಸರ್. ಯಾಕೆ ಅವ್ರು ನೋಡ್ಬಿಟ್ಟು ಹೋದ್ರೆ ನಾವು ಬೇಕಾದ್ರೆ ಕಳಿಸ್ಕೊಡ್ತೇವೆ. ಬಟ್ ಯಾಕೆಂದ್ರೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಸರ್ ಅವ್ರಿಗೆ, ಮೇನ್ ಅದು ಇಂಪಾರ್ಟೆಂಟ್. ನೋಡಿ ಬಂದು ತಗೊಂಡೋಗ್ಲಿ ಅಂತ ಹೇಳ್ತಾರೆ. ಸೊ ಎಂಡ್ ಆಫ್ ದ ಡೇ ಇವತ್ತಿನ ವಿಡಿಯೋದಲ್ಲಿ ಒಂದು ಕನ್ಕ್ಲೂಷನ್ ಅಂತ ಬಂದ್ರೆ ನಿಮ್ಮ ಕಡೆಯಿಂದ ಕನ್ನಡ ಕೋರ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಸರ್ ನಮ್ಮ ಹತ್ರ ಇರುವಂತ ಕೂಲರ್ ಕಲೆಕ್ಷನ್ಸ್ ವಿಷಯಕ್ಕೆ ಬಂದ್ರೆ ಈ ತರ ರೂಮ್ ಕೂಲರ್ ಕಲೆಕ್ಷನ್ಸ್ ಎಲ್ಲಿ ಇಲ್ಲ ಸರ್, ಚಾನ್ಸೇ ಇಲ್ಲ. ಎರಡನೇ ವಿಷಯ ಬಂದ್ರೆ ವಾರಂಟಿ ಗ್ಯಾರಂಟಿಗಳಾಗ್ಬೋದು, ಕ್ವಾಲಿಟಿಗಳಾಗ್ಬೋದು ಸರ್, ಅದರಲ್ಲಿ ಕೂಡ ನಾನ್ ಬೀಟಬಲ್ ಅಂತ ಹೇಳ್ಬೋದು ನಿಮಗೆ. ಮೂರನೇದು ಈ ತರ ಒಂದು ನಾವು ಜಾಸ್ತಿ ವರ್ಕ್ ಮಾಡಿದ್ವಿ ಸರ್ ಇದ್ರ ಮೇಲೆ, ಚೆನ್ನಾಗಿ ಮಾಡಿದ್ದೀರಾ, ಜಾಸ್ತಿ ವರ್ಕ್ ಮಾಡಿದ್ದೇವೆ. ಆದ ಕಾರಣ ಇಷ್ಟು ತರದ ಕೂಲರ್ಸ್ ಅನ್ನ ನಾವು ಲಾಂಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಯಾವುದೇ ಕಂಪನಿ ಕೂಲರ್ ಬೇಸಿಕ್ ಇಷ್ಟೆಲ್ಲ ನೋಡ್ಕೊಳ್ಳಿ, ಇಷ್ಟು ಕೂಲರ್ ನಿಮ್ಗೆ ಎಲ್ಲಿ ಸಿಗಲ್ಲ ಸರ್. ಆನ್ಲೈನ್ ನೋಡಿ, ಆಫ್ಲೈನ್ ನೋಡಿ, ನಿಮ್ಮ ಹತ್ತಿರದ ಅಂಗಡಿಗಳು ನೋಡಿ, ಇಡೀ ಬೆಂಗಳೂರೇ ಓಡಾಡಿ ನಿಮಗೆ ಈ ರೀತಿ ಕ್ವಾಲಿಟಿ ಆಗಲಿ, ಇಷ್ಟೊಂದು ಬೆಲೆಗಳಾಗಲಿ ಆ್ಯಂಡ್ ಇಷ್ಟ ಡಿಸ್ಕೌಂಟು, 2 ವರ್ಷದ ಮೋಟರ್ ರೀಪ್ಲೇಸ್ಮೆಂಟ್ ವಾರಂಟಿ. ಮೋಟರ್ ಏನೋ ಕೆಟ್ಟಾಯ್ತು ಅಂತಂದ್ರೆ ಹೊಸ ಮೋಟ್ರೇ ಹಾಕೊಟ್ಬಿಡ್ತಾರೆ. ಆ್ಯಂಡ್ ಇನ್ನೊಂದು ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಫ್ರೀ. ನೀವು ಯಾವತ್ತಾದ್ರೂ ತೊಗೊಂಬನ್ನಿ, 10 ವರ್ಷ ಬಿಟ್ಬಿಟ್ಟು ಇದೇ ಕೂಲರ್ ತಂದುಬಿಟ್ಟು ಸರ್ ಸ್ವಲ್ಪ ಹಾಳಾಗಿದೆ ಸರಿ ಮಾಡ್ಕೊಡಿ ಅಂದರೆ ಫ್ರೀಯಾಗಿ ಸರಿ ಮಾಡ್ಕೊಡ್ತಾರೆ. ಬಟ್ ಆದರೆ ಪಾರ್ಟ್ಸ್ಗೆ ದುಡ್ಡು ಕೊಡಬೇಕಾಗತ್ತೆ, ಅದಂತೂ ಕಾಮನ್ ಅಂತ ಹೇಳ್ಬೋದು. ಬಟ್ ಫ್ರೀಯಾಗಿ ಸರ್ವಿಸ್ ನಿಮಗೆ ಲೈಫ್ ಟೈಮ್ ಇರುತ್ತೆ. ಎಲ್ಲಿವರೆಗೆ ನಿಮ್ಮ ಮನೇಲಿ NR ಕಾರ್ಪೊರೇಷನ್ನ ಕೂಲರ್ ಇದೆ ಅಲ್ಲಿವರೆಗೆ ನೀವು ಇವ್ರ ಫ್ಯಾಮಿಲಿ ಇದ್ದಂಗೆ. ಸೊ ನಿಮಗೆ ಸರಿಯಾದ ಸರ್ವಿಸ್ ಕೊಡೋದು ಇವರ ಜವಾಬ್ದಾರಿ. ಸರ್ ಇವಾಗ ಎಲ್ಲರೂ ಬರಬೇಕು ಅಂತಂದ್ರೆ ಎಲ್ಲೆಲ್ಲಿ ಬರ್ಬೋದು ನೋಡ್ಬೋದು ನಿಮ್ಮ ಕೂಲರ್ಗಳನ್ನು ನಾವು? ಸರ್ ಇದು ನಮ್ದು ಬೆಂಗಳೂರಿನ KR ಪುರಂ ಪಕ್ಕದಲ್ಲಿ ತಂಬುಚೆಟ್ಟಿಪಾಳ್ಯ ಅಂತ, TC ಪಾಳ್ಯ ಸಿಗ್ನಲ್ ಅಂತ, ಅಲ್ಲಿ ಬಸ್ ಸ್ಟಾಪ್ ಇಂದ 100 ಮೀಟರ್ ಡಿಸ್ಟೆನ್ಸ್ ಇದೆ ಸರ್. ಇಲ್ಲೊಂದು ಆಪ್ಷನ್ ಇದೆ. ಮತ್ತೆ ಹೈದರಾಬಾದ್, ಮುಂಬೈ ಇದೆ ಸರ್. ಈಗ ದಿಲ್ಲಿ ಕೂಡ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೇವೆ. ಬಟ್ ಈಗ ಸದ್ಯ ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ಅಲ್ವಾ? ಸೊ ಚಿಂತಾಮಣಿಲೂ ಕೂಡ ನಿಮ್ದು ಸರ್ ಅದು ಇಲ್ಲಿದೆ.
ಬಟ್ ಕೂಲರ್ಸ್ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ಬಿಡುತ್ತೆ. ಕಷ್ಟ ಆಗ್ತಿದೆ. ಅದಕ್ಕೆ ಏನಂದ್ರೆ ಮೇನ್ ಇಲ್ಲಿ ಮಾತ್ರ ಕೊಟ್ಟಿದ್ದೇವೆ, ನಮ್ಮ ಸಬ್ ಡೀಲರ್ಸ್ ಇದಾರೆ ಅಂದ್ರೆ ನಮ್ಮ ಹತ್ರ ತಗೊಂಡೋಗಿ ರೀಸೇಲ್ ಮಾಡ್ತಿದ್ದಾರೆ, ಅವ್ರದ್ದು ಬೇಕಾದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ಸ್ ಕೊಡೋ ಪ್ರಯತ್ನ ಮಾಡ್ತೀವಿ. ಕೊಡ್ತೀರಲ್ವಾ? ನಮಗೆಲ್ಲ ಹತ್ರ ಆಗುತ್ತೆ, ಅಲ್ಲಿಂದ ನಾವು ಪರ್ಚೇಸಸ್ ಮಾಡಬಹುದು. ಅಂಡ್ ಯಾರಾದ್ರೂ ಈ ಕೂಲರ್ ಗಳನ್ನ ಸರ್ ನಾವು ರೀಸೇಲ್ ಮಾಡ್ತೀವಿ, ಡೀಲರ್ಶಿಪ್ ಕೊಡಿ ಅಂದ್ರೆ ಕೊಡ್ತೀರಾ ಸರ್ ನೀವು? ಸರ್ ನಮ್ಮ ಹತ್ರ ಎಲ್ಲಾ ವಸ್ತುಗಳು ಕೊಡ್ತೇವೆ ಕಡಿಮೆ ಬಡ್ಜೆಟ್ ಅಲ್ಲಿ. ನಿಮಗೆ ಹೇಳ್ತೇನೆ, ಒಂದು 30,000 ಬಡ್ಜೆಟ್ ಸ್ಟಾರ್ಟ್ ಮಾಡ್ತೇನೆ. ಯಾಕೆ 30,000 ಬಡ್ಜೆಟ್ ಅಂದ್ರೆ ಆ ದುಡ್ಡು ಯಾರಿಗೂ ಇರಲ್ಲ ಸರ್. ಬಟ್ ಏನಂದ್ರೆ ಒಂದ್ಸಲ ನಮ್ಗೆ ಕೈ ಜೋಡಿಸ್ಕೊಂಡ್ಬಿಟ್ರೆ ಅವ್ರ ಲೈಫ್ ಟೈಮ್ ನಮ್ ಜೊತೆ ಇದ್ದಂಗೆ. ನಾವ್ ಎಷ್ಟು ವರ್ಷ ಆದ್ರೆ ಮಾರ್ಕೆಟ್ ಅಲ್ಲಿ ಇರ್ತೀವೋ ಅಷ್ಟು ವರ್ಷ ಅವ್ರು ನಮ್ ಜೊತೆ ಇರ್ತಾರೆ ಆತರ. ಈಗ ಆತರ ಈ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಕರ್ನಾಟಕ ಜನತೆ ನಮ್ಗೆ. ಅದೇ ಹೆಸರನ್ನ ಅವ್ರ ಲೋಕಲ್ ಅಲ್ಲಿ ಕೂಡ ಅಷ್ಟೇ ಪಬ್ಲಿಷ್ಡ್ ಆಗಿ ನಿಲ್ಸ್ಕೊಡ್ತೀವಿ ಸರ್. ಓಕೆ, ಸೊ ನಿಮ್ ಕಡೆಯಿಂದ ಮಾರ್ಕೆಟಿಂಗ್ ಸಪೋರ್ಟ್ ಇರುತ್ತೆ, ಟ್ರೈನಿಂಗ್ ಸಪೋರ್ಟ್, ಜೊತೆಲಿ ಸಪ್ಲೈ ಅನ್ನ ಕರೆಕ್ಟ್ ಆಗಿ ಕೊಡ್ತೀವಿ. ಸಪ್ಲೈ ಕರೆಕ್ಟ್ ಆಗಿ ಕೊಡ್ತೀವಿ, ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಯೂನಿಕ್ ಪ್ರಾಡಕ್ಟ್ ಅನ್ನ ಕೊಡ್ತೀವಿ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ಯಾಕೆಂದ್ರೆ ನಿಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ನಮ್ಮ ಹತ್ರ ಸಿಗುವಂತ ವಸ್ತುಗಳು ಎಲ್ಲಿ ಸಿಗಲ್ಲ ಸರ್, ನಮ್ಮ ಹತ್ರ ಮಾತ್ರ ಸಿಗುತ್ತೆ. ಇನ್ನೂ ಲೈನ್ ಜಾಸ್ತಿ ಇದೆ ಸರ್ ಲಾಂಚ್ ಮಾಡುವಂತ ವಸ್ತುಗಳು ಎಲ್ಲದಕ್ಕೂ ಕೂಡ. ಏನಂದ್ರೆ ಕರ್ನಾಟಕದವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ, ಇನ್ನೂ ನಾವು ಸಪೋರ್ಟ್ ಕೇಳ್ತೇವೆ. ಅದ್ರ ಜೊತೆ ಏನಂದ್ರೆ ಒಂದು ಒಳ್ಳೆ ಇಂಟ್ರೆಸ್ಟ್ ಇರೋಂತ ಫ್ಯಾಷನೇಟ್ ಪೀಪಲ್ ನಮ್ ಜೊತೆ ಕೈ ಜೋಡಿಸಿದ್ರೆ ಬ್ರಾಂಚಸ್ ಡೆವಲಪ್ಮೆಂಟ್ಗೆ ಅವು ಇನ್ನೂ ತುಂಬಾ ಯೂಸ್ ಆಗುತ್ತೆ ಸರ್. ನಮ್ಮ ಹತ್ರ ಒಂದು ಸಲ ಕೈ ಜೋಡಿಸಿದವರು ಲೈಫ್ ಟೈಮ್ ನಮ್ ಜೊತೆ ಇದ್ದು ಹೋಗ್ಬೇಕು ಸರ್. ಸರ್ ಮಿನಿಮಮ್ ಬಂಡವಾಳದಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಸರ್? ಹೌದು ಸರ್, ಹೌದು. ಕಡಿಮೆ ಬಂಡವಾಳ, ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ, ಬೇಡ ಸರ್. ಕೆಲವರು 1 ಲಕ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, 70,000-80,000 ರೂಪಾಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, 2 ಲಕ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಎಲ್ಲ ಮಾಡ್ಬೋದಾ ಸರ್? ಇಲ್ಲಿ ಎಲ್ಲರಿಗೂ ನಾ ಅದೇ ಹೇಳ್ತಾ ಇರೋದು, ನೀವು ಏನಂದ್ರೆ ನಮ್ಗೆಗೋಸ್ಕರ 30,000 ಸ್ಟಾರ್ಟ್ ಮಾಡ್ಬೋದು. 30,000 ಯಾಕೆಂದ್ರೆ ನಮ್ಗೆ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಇದ್ದಾರೆ ಸರ್ ಕಸ್ಟಮರ್ ಬೇಸ್. ಆದ ಕಾರಣ ಅಂದ್ರೆ ಅವ್ರಿಗೆಲ್ಲ ನ್ಯಾಯ ಮಾಡ್ಬೇಕಾದ್ರೆ ಒಂದು 30,000 ಬಜೆಟ್ ಆದ್ರೆ ನಾವು ಸೇಫು, ಅವರು ಸೇಫು, ತಲೆನೋವಿರಲ್ಲ ಸರ್. ಆತರ ಮಾರ್ಜಿನ್ ಒಳ್ಳೆ ಸಿಗುತ್ತಾ? ಒಳ್ಳೆ ಮಾರ್ಜಿನ್ ಇರುತ್ತೆ ಸರ್. ಅಂದ್ರೆ ಇದನ್ನೇ ನಂಬ್ಕೊಂಡು ನಮ್ದು ಜೀವನ ಅಂತ ಮಾಡ್ಬೋದು ನಾವು ಹಾಗಾದ್ರೆ, ಆರಾಮಾಗಿ ಮಾಡಿ ನಿಮ್ ಜೊತೆ ನಾವು ಕೈ ಜೋಡಿಸ್ಕೊಂಡ್ರೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ರಿಟೇಲ್ ಅಷ್ಟೇ ಅಲ್ಲ, ಯಾವುದೇ ರೀತಿಯ ಬಿಸ್ನೆಸ್ ಆದ್ರೂ ಕೂಡ ನೀವು ಇವ್ರ ಜೊತೆ ಮಾಡ್ಬೋದು, ಕೈ ಜೋಡಿಸ್ಬೋದು. ಅಂಡ್ ನಮ್ಮೆಲ್ಲ ಕರ್ನಾಟಕದವರು ಕೂಡ ಕೂಲರ್ಗಳನ್ನ ಪರ್ಚೇಸ್ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ ಕೂಲಾಗಿರಿ. ನಿಮ್ಮ ಮನೇಲಿ ಮಕ್ಕಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಬಸ್ರಿ ಬಾಣಂತಿರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥದ್ದು. ಕೆಲಸದಿಂದ ದುಡ್ಕೊಂಡು ಬಂದಮೇಲೆ ಮನೆಗೆ ಬಂದಾಗ ನೆಮ್ಮದಿಯಾಗಿರ್ಬೇಕು ಅಂದ್ರೂ ಕೂಡ ಕೂಲರ್ಗಳು ಬೇಕೇ ಬೇಕು. ಸೊ ಪ್ರತಿ ಮನೆಯ ಅಗತ್ಯ ಅಂತ ಹೇಳ್ತೀನಿ. ಸೊ ಪ್ರತಿ ಮನೆ ಅಗತ್ಯ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿಯನ್ನು ತೊಗೊಳ್ಳಿ, ಒಂದು ಒಳ್ಳೆ ಬೆಲೆಯಲ್ಲಿ ತೊಗೊಳ್ಳಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. NR ಕಾರ್ಪೊರೇಷನ್ ಕೂಲರ್ನ ಚೂಸ್ ಮಾಡ್ಬೋದು, ನೀವು ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕೂಲರ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.